कूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादं को न याति परां गतिम् अंजनानंदनं वीरं जानकी शोकनाशनं कपीशं अक्षहन्तारं वन्दे लंका भयंकरम् उल्लंघ्य सिन्धोः सलिलं सलीलं यशोकवह्निं जनकात्मजायाः आदाय तेनैव ददाह लंकां नमामि तं प्राञ्जलिराञ्जनेयं नमामि तं प्राञ्जलिराञ्जनेयम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि श्रीरामदूतं शिरसा नमामि वाल्मीकिगिरिसम्भूत रामसागरगामिनी पुनन्तु भुवनं पुण्या रामायण महानदी रामायण महानदी वेदवेद्ये परे पुंसि जाते दशरथात्मजे वेदः प्राचेतसा दासी साक्षात् रामायणात्मना वैदेही सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलं रामं भजे श्यामलं वामे भूमिसुता पुरश्च हनुमान् पश्चात् सुमित्रासुतः शत्रुघ्नो भरतश्च वामदलयोः वायुवादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिं रामं भजे श्यामलम् नमोऽस्तु रामाय सलक्ष्मणाय देव्यै च तस्यै जनकात्मजायै नमोऽस्तु रुद्रेन्द्रयमानिलेभ्यः नमोऽस्तु चन्द्रार्कमरुद्गणेभ्यः आपदामपहर्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहम् भूयो भूयो नमाम्यहम् ओम नमो भगवते श्रीरामचंद्राय ओम नमो भगवते श्रीरामचंद्राय ओम नमो भगवते ಶ್ರೀರಾಮಚಂದ್ರಾಯ. ಭಗವದ್ಭಕ್ತರಲ್ಲಿ ಸವಿನಯ ವಿಜ್ಞಾಪನೆ. ಪರಮ ಪೂಜ್ಯ ಅದ್ವಯಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಚರಣ ಕಮಲಗಳನ್ನು ಸ್ಮರಿಸಿಕೊಳ್ಳುತ್ತಾ ಬಾಲಕಾಂಡವನ್ನು ಮುಗಿಸಿ ಅಯೋಧ್ಯಾಕಾಂಡದ ಹೊಸಲಿಗೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಆ ಒಂದು ಅಯೋಧ್ಯಾಕಾಂಡವನ್ನ ರಾಮಾಯಣದ ಒಂದು ಹೃದಯ ಭಾಗ ಅಂತ ಹೇಳ್ಬಹುದು, ಅಷ್ಟು ಚೆನ್ನಾಗಿ. ಇನ್ನ 5 ದಿನಗಳು ಕೂಡ ನೀವು ಅಯೋಧ್ಯಾಕಾಂಡನೆ ಕೇಳ್ತೀರಾ ಅಂದ್ರೂ ಕೂಡ ಅಯೋಧ್ಯಾಕಾಂಡನೆ ಹೇಳ್ತೇವೆ. ಯಾಕೆ ಅಂದ್ರೆ ಇಡೀ ರಾಮಾಯಣದೊಳಗೆ ಹೇಗೆ ನಾವು ಭಾಗವತದೊಳಗೆ ದಶಮಸ್ಕಂದ ಅಂತ ನಾವುಗಳು ಹೇಳ್ತೇವೋ, ದಶಮಸ್ಕಂದ ಬಹಳ ಚೆನ್ನಾಗಿದೆಯಪ್ಪ ಕೃಷ್ಣನ ಕಥೆ ಅಂತ ಹೇಳ್ತೇವೋ, ಈ ಅಯೋಧ್ಯಾಕಾಂಡ ರಾಮಾಯಣದಲ್ಲಿ ಆ ಮಟ್ಟಿಗೆ ಇರುವಂತಹ ಒಂದು ಭಾಗ. ಎಲ್ಲಿ ಮುಟ್ಟಿದ್ರೆ ಇದರಿಂದ ರಸ ತುಂಬಿ ಹರಿಯತ್ತೋ, ಎಲ್ಲಿ ಚಿವುಟಿದ್ರೆ ರಕ್ತ ಉಕ್ಕಿ ಹರಿಯತ್ತೋ
ಎಂಬ ಒಂದು ತುಂಬಾ ಆರ್ದ್ರತೆಯಿಂದ ಕೂಡಿರುವಂತಹ ಭಾಗ. ನನಗಂತೂ ರಾಮಾಯಣದೊಳಗೇನೆ ಕೆಲವರು ಸುಂದರಕಾಂಡ ಅಂತಾರೆ, ಕೆಲವರು ಆ ಒಂದು ಸುಂದರಕಾಂಡನೂ ತುಂಬಾ ಚಂದ ಇದೆ ಹನುಮಂತನ ಕತೆ ಅಂತ. ಆದ್ರೆ ನನಗೆ ಯಾವುದಾದರೂ ರಾಮಾಯಣದಲ್ಲಿ ಯಾವ ಭಾಗ ನೀವು ಹೇಳಕ್ ಇಷ್ಟಪಡ್ತೀರಾ, ಪದೇ ಪದೇ ನೀವು ಯಾವ ಭಾಗವನ್ನು ಓದ್ತೀರಾ ಅಂತ ಕೇಳಿದ್ರೆ ಅಯೋಧ್ಯಾಕಾಂಡ ಅಂತ ಹೇಳ್ತೇನೆ. ಯಾಕೆ ಅಂದ್ರೆ ಇದರೊಳಗೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗತ್ತೆ. ಹಾಗೂ ದಶರಥನ ಮನೋಭಾವನೆ, ಕೈಕೇಯಿಯ ಒಂದು ಸ್ವಭಾವ, ಶ್ರೀರಾಮಚಂದ್ರನ ಉತ್ತುಂಗದ ಸ್ಥಿತಿ, ಶ್ರೀರಾಮಚಂದ್ರ ಯಾವ ಒಂದು ಗುಣದೊಳಗೆ ಎಷ್ಟು ದೊಡ್ಡವನೋ, ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಭರತನ ಒಂದು ನಡವಳಿಕೆ, ಅವೆಲ್ಲವೂ ಕೂಡ ತುಂಬಿ ಹರಿಯುವಂಥದ್ದು ಈ ಅಯೋಧ್ಯಾಕಾಂಡದಲ್ಲಿ. ಆದ್ದರಿಂದ ಈ ಅಯೋಧ್ಯಾಕಾಂಡವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೇವೆ. ನೋಡಿ, ಮೊದಲಿಗೆ ರಾಮನ ಗುಣಗಳೆಲ್ಲವನ್ನೂ ಕೂಡ ಹೇಳಿ ದಶರಥನು ಅಂತ ಏನಂತ ಅಂದ್ರೆ, ಇಲ್ಲಪ್ಪ ನಾವು ಏನು ಮಾಡೋಣ ಅಂದ್ರೆ ಇಂತಹ ರಾಮಚಂದ್ರನನ್ನ ನಾವುಗಳು ಪಟ್ಟಾಭಿಷಿಕ್ತರನ್ನಾಗಿ ಮಾಡೋಣ. ದಶರಥ ಏನು ಪಟ್ಟಾಭಿಷೇಕವನ್ನ ಮಾಡಬೇಕು ರಾಮಚಂದ್ರನಿಗೆ ಅನ್ನೋದನ್ನ ಹೇಳಲಿಲ್ಲ. ದಶರಥ ಏನ್ ಹೇಳ್ದ ಅಂದ್ರೆ, ಇಲ್ಲ, ತುಂಬಾ ವಯಸ್ಸಾಗ್ತಾ ಇದೆ ನನಗೆ, ಬಹಳ ವಯಸ್ಸಾಗ್ತಾ ಇದೆ. ನೋಡಿ, ಅದರ ಒಂದು ಈಡಿಯಂ ಎಷ್ಟು ಚೆನ್ನಾಗಿದೆ, ಇಲ್ಲಿ ಹೇಳ್ತೇನೆ. ಇದಂ ಶರೀರಂ ಲೋಕಸ್ಯ ಕೃತ್ಸ್ನಸ್ಯ ಚರತಾಹಿತಂ ಪಾಂಡರಸ್ಯಾತಪತ್ರಸ್ಯ ಛಾಯಾಯಾಂ ಜರಿತಮ್ಮಯ. ಮಹಾರಾಜರಿಗೆ ತಲೆಯ ಮೇಲೆ ಒಂದು ಬಿಳಿಯಾದಂತಹ ಒಂದು ಛತ್ರಿಯನ್ನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಬಿಳಿಯಾದ ಛತ್ರಿಯನ್ನ ಹಿಡ್ಕೊಂಡು ಅವರೆಲ್ಲರೂ ಕೂಡ ಓಡಾಡ್ತಿರ್ತಾರೆ. ಶ್ವೇತಛತ್ರ ಅಂತ ಹೇಳ್ತಾರೆ. ನನಗೆ ಗೊತ್ತೇ ಇಲ್ಲ ಏನಂತಪ್ಪ ಅಂದ್ರೆ, ಎಷ್ಟು ನನಗೆ ವಯಸ್ಸಾಗ್ಬಿಟ್ಟಿದೆ ಅಂದ್ರೆ, ಎಷ್ಟು ನನಗೆ ವಯಸ್ಸಾಗಿದೆ ಅಂದ್ರೆ, ಈ ಶ್ವೇತ ಛತ್ರದ ಕೆಳಗೆ ನಾನು ಓಡಾಡ್ತಾ ನನ್ನ ಕೂದಲು ಎಷ್ಟು ಬೆಳ್ಳಗಾಯ್ತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನಾನು ಶ್ವೇತ ಛತ್ರದ ಕೆಳಗಡೆ ಓಡಾಡ್ತಾ ಇದ್ದೇನೆ, ನನಗೇ ಗೊತ್ತಾಗ್ಲಿಲ್ಲ ನನ್ನ ಕೂದಲು ಪೂರ್ತಿ ಬೆಳ್ಳಗಾಗ್ಬಿಟ್ಟಿದೆ. ಎಷ್ಟೋ ಸಾವಿರ ವರ್ಷಗಳು ಕಳೆದು ಹೋಯ್ತು. ಸುಮಾರು ಪ್ರಾಪ್ಯ ವರ್ಷ ಸಹಸ್ರಾಣಿ ಬಹುನ್ಯಾಯೂಂಷಿ ಜೀವತಃ. ನಾನು ಆ ಒಂದು ಎಷ್ಟು ವರ್ಷಗಳ ಕಾಲ ನಾನು ರಾಜ್ಯಭಾರವನ್ನ ಮಾಡಿದ್ದೀನಪ್ಪ ಅಂದ್ರೆ, 60,000 ವರ್ಷಗಳ ಕಾಲ ದಶರಥ ಮಹಾರಾಜನು ರಾಜ್ಯಭಾರವನ್ನು ಮಾಡಿದ್ದಂತೆ. 60,000 ವರ್ಷಗಳ ಕಾಲ, ಅಷ್ಟು ವರ್ಷಗಳ ಕಾಲ ನಾನು ರಾಜ್ಯಭಾರವನ್ನ ಮಾಡಿದ್ದೇನೆ. ಆದ್ರಿಂದ ಈಗ ನಾನು ಏನ್ ಮಾಡ್ತಿದ್ದೇನೆ, ಜೀರ್ಣಸ್ಯಾಸ್ಯ ಶರೀರಸ್ಯ ವಿಶ್ರಾಂತಿಂ ಅಭಿರೋಚಯೇ. ಬಹಳ ದಿನಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದೇನೆ, ಈಗ ಈ ಶರೀರ ವಿಶ್ರಾಂತಿಯನ್ನ ಬಯಸ್ತಾ ಇದೆ. ಆದ್ರಿಂದ ಏನು, ಸೋಹಂ ವಿಶ್ರಾಮಮಿಚ್ಛಾಮಿ ರಾಮಂ ಕೃತ್ವಾ ಪ್ರಜಾಹಿತೆ ಸನ್ನಿಕೃಷ್ಟ ನಿಮಾನ್ ಸರ್ವಾನ್ ಅನುಮಾನ್ಯ ದ್ವಿಜಋಷಭಾನ್. ನೋಡ್ರಪ್ಪ, ಆದ್ದರಿಂದ ಇಲ್ಲಿ ನೆರೆದಿರುವಂತಹ ಎಲ್ಲ ಮುಖಂಡರುಗಳಿರ ನೋಡಿ, ಇಲ್ಲಿ ಹೇಳ್ತಿದ್ದೀನಲ್ಲ ನಾನು, ಒಂದು ದೊಡ್ಡ ಸಮಾರಂಭ, ರಾಮನ ಹುಟ್ಟು, ಅದನ್ನ ಒಂದು ನಾವು ರಾಮನ ಜನ್ಮ ನಕ್ಷತ್ರ, ಶ್ರೀರಾಮಚಂದ್ರನ ಜನ್ಮ ನಕ್ಷತ್ರ ಅಂತ ಅಂದುಕೊಂಡು ಎಲ್ಲರನ್ನೂ ಕರೆದಿದ್ದಾನೆ ದಶರಥನು. ಒಬ್ಬರನ್ನಿಬ್ಬರನ್ನಲ್ಲ, ಎಲ್ಲರನ್ನೂ ಕರೆದಿದ್ದಾನೆ. ಅವರ ಒಂದು ರಾಜ್ಯಭಾರದೊಳಗೆ ಎಷ್ಟೆಷ್ಟು ಜನ ಇದ್ದಾರೆ, ಸಾಮಂತರಾಜರಾಗಬಹುದು, ಯಾರ್ಯಾರನ್ನು ಕರೆದರೆ, ಮ್ಲೇಚ್ಛರು, ಕಾಡಲ್ಲಿರುವಂತಹ ಅಧಿಪತಿಗಳೆಲ್ಲರನ್ನೂ ಕರೆದಿದ್ದಾರೆ. ಅವರೆಲ್ಲರನ್ನೂ ಕರೆದ ಮೇಲೆ ದಶರಥ ಹೇಳ್ತಾ ಇದ್ದಾನೆ ಏನಂತ ಅಂದ್ರೆ, ನನಗೆ ಸೋಹಂ ವಿಶ್ರಾಮಮಿಚ್ಛ, ನಾನಿನ್ನು ಮುಂದೆ ವಿಶ್ರಾಂತಿಯನ್ನ ಬಯಸ್ತಾ ಇದ್ದೇನೆ. ಇಲ್ಲಿರುವಂಥವ್ರು ಎಲ್ಲರೂ ಹೇಳಿ ಇದಕ್ಕೊಂದು ಪರಿಹಾರ ಏನು, ನಾನು ವಿಶ್ರಾಂತಿ ಮಾಡಬೇಕು, ಏನು ಪರಿಹಾರ ಅಂದ್ರೆ, ನೋಡಪ್ಪ, ಆದ್ರಿಂದ ಏನು ಅಂದ್ರೆ, ನೀವೆಲ್ಲರೂ ಒಪ್ಪುವುದಾದರೆ ಏನ್ ಮಾಡ್ತೀನಿ, ನನ್ನ ಮಗನಿಗೆ ಈ ರಾಜ್ಯಭಾರವನ್ನ ವಹಿಸಿ
ವಹಿಸಿಕೊಟ್ಟು ನಾನು ವಿಶ್ರಾಂತಿಯನ್ನ ಮಾಡಬೇಕು ಅಂತ ಬಯಸ್ತೇನೆ ಅಂತ ಹೇಳಿದ ಮೇಲೆ ರಾಮನ ಗುಣಗಳನ್ನ ಮತ್ತೊಂದು ಸರಿ ಹೇಳ್ತಾನೆ. ಪುರಂದರ ಸಮೋವೀರ್ಯೇ ರಾಮ ಪುರಂಜಯ. ಶ್ರೀರಾಮಚಂದ್ರನು ಅಂತಿಂಥವನಲ್ಲಪ್ಪ, ಅವನು ಪುರಂದರ ಇಂದ್ರನಿಗೆ ಸಮನಾದಂಥವನವನು. ಇಂದ್ರನಿಗೆ ಸಮನಾದಂಥವನವನು. ಅವನನ್ನ ನಾನು ರಾಜ್ಯಕ್ಕೆ ಒಪ್ಪಿಸಬೇಕು, ನಿಮಗೆಲ್ಲರಿಗೂ ಕೂಡ ರಾಜನನ್ನಾಗಿ ಯುವರಾಜನನ್ನಾಗಿ ಒಪ್ಪಿಸಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ ಮೇಲೆ ನೀವು ಈ ಕಾರ್ಯಕ್ಕೆ ಎಲ್ಲರೂ ಕೂಡ ಸಮ್ಮತಿಯನ್ನ ಕೊಡಬೇಕು. ನೋಡಿ, ಎಂದೂ ಕೂಡ ಇಕ್ಷ್ವಾಕು ವಂಶದಲ್ಲಿ ಪ್ರಜೆಗಳ ಸಮ್ಮತಿಯನ್ನ ಪಡೆದು ಯುವರಾಜನನ್ನ ಮಾಡುವಂತಹ ಪದ್ಧತಿಯೇ ಇಲ್ಲ. ಆದರೆ ದಶರಥನದೊಂದು ಬುದ್ಧಿ ಕಾಣಿಸ್ತಾ ಇದೆ ಇಲ್ಲಿ. ಯಾಕೆ? ಮುಂದೆ ಏನಾದರೂ ಕೇಕೆಯ ರಾಜನೋ ಜನಕರಾಜನೋ ಬಂದು ಕೇಳಿದ್ರೆ ನಂದೇನು ಇರ್ಲಿಲ್ಲಪ್ಪ, ಜನರೆಲ್ಲರೂ ಕೂಡ ಮಾಡಿ ಅಂದ್ರು, ಜನರು ವಿರುದ್ಧವಾಗಿ ನಾನು ಹೇಗಪ್ಪ ಹೋಗ್ಲಿ, ನಾನೊಬ್ಬ ಮಹಾರಾಜ, ಆದ್ರಿಂದ ನಾನು ರಾಮನನ್ನ ಯುವರಾಜ್ಯಾಭಿಷೇಕದಲ್ಲಿ ಮಾಡಿಬಿಟ್ಟೆ, ಪ್ರಜೆಗಳು ಹೇಳ್ದಂಗೆ ನಾನು ಕೇಳಬೇಕು ಅಂತ ಇಲ್ಲೊಂದು ತರಹ ತಪ್ಪಿಸ್ಕೋಬಹುದು ಅಂತ ದಶರಥ. ಈ ರೀತಿಯಾಗಿ ತಪ್ಪಿಸ್ಕೋಬಹುದು ಅಂತ ನೋಡಿ. ಆಗ ನೀವು ತಿಳಿಸಬೇಕು, ಈ ಕಾರ್ಯಕ್ಕೆ ನೀವು ಸಮ್ಮತಿಯನ್ನ ಕೊಡಬೇಕು ಅಂತ ಹೇಳಿದಾಗ ನೋಡಿ, ಪ್ರಜೆಗಳು ಏನ್ ಮಾಡಿದ್ರಂತೆ ಗೊತ್ತಾ? ಇತಿ ಬ್ರುವಂತಂ ಮುದಿತಾ ಪ್ರತ್ಯನಂದನ್ ನೃಪಂ ವೃಷ್ಟಿಮಂತಂ ಮಹಾಮೇಘಂ ನರ್ದಂತ ಇವ ಬರ್ಹಿಣಃ. ದಶರಥನು ಹೀಗೆ ಹೇಳಿದ ತಕ್ಷಣವೇ ಅಲ್ಲಿ ನೆರೆದಂತಹ ಪ್ರಜೆಗಳು, ಅಲ್ಲಿ ನೆರೆದಂತಹ ಸಾಮಂತ ರಾಜರುಗಳು, ಉಪರಾಜರುಗಳು, ಎಲ್ಲಾ ರಾಜ್ಯಗಳ ಮುಖ್ಯಸ್ಥರು ಎಲ್ಲರೂ ಕೂಡ ನವಿಲುಗಳಿಗೆ ಸಂತೋಷವಾದಾಗ ತನ್ನ ರೆಕ್ಕೆಗಳನ್ನ ಬಿಚ್ಚಿಕೊಂಡು ಕುಣಿಯುತ್ತಲ್ಲ ಹಾಗೆ ಕುಣಿದು ಬಿಟ್ರಂತೆ. ಅಂದ್ರೆ ರಾಮನನ್ನ ನಾವುಗಳು ರಾಜನನ್ನಾಗಿ ನೋಡಬೇಕು ಅಂತ ಎಷ್ಟರ ಮಟ್ಟಿಗೆ ಆಸೆಯನ್ನ ಇಟ್ಟುಕೊಂಡಿದ್ರು ಯೋಚನೆ ಮಾಡಿದೀವಿ ಎಲ್ಲ. ನವಿಲುಗಳು ಕುಣಿದು ಹಾಗೆ ಕುಣಿದು ಬಿಟ್ರಂತೆ. ವಾಲ್ಮೀಕಿಗಳ ಒಂದು ಮಹಾಮೇಘಂ, ದೊಡ್ಡ ಮೋಡವನ್ನ ನೋಡಿ, ಮಳೆಯನ್ನ ನೋಡಿ ನವಿಲಿಗೆ ಸಂತೋಷವಾಗಿ ಹೇಗೆ ಕುಣಿಯತ್ತೋ ಹಾಗೆ ಕುಣಿದು ಬಿಟ್ರಂತೆ. ಯಾಕೆ? ಅನೇಕ ವರ್ಷ ಸಾಹಸ್ರ ವೃದ್ಧಸ್ತಮಸಿ ಪಾರ್ಥಿವ ಸರಾಮಂ ಯುವರಾಜಾನಂ ಅಭಿಷಿಂಚಸ್ವ ಪಾರ್ಥಿವಂ. ಎಲ್ಲ ಪ್ರಜೆಗಳು ಕೂಡ ಒಕ್ಕೊರಳಿನಿಂದ ಹೇಳಿಬಿಟ್ರು. ಏನಂತ ಹೇಳಿಬಿಟ್ರು ಅಂದ್ರೆ, ಅನೇಕ ಅಪ್ಪ ನೀನು 60,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದೀಯ, ಇನ್ನೆಷ್ಟು ಮಾಡಬೇಕು ಅಂತ ಅಂದುಕೊಳ್ತೀಯ, ಇನ್ನೆಷ್ಟು ಮಾಡಬೇಕು ನೀನು. ಆದ್ರಿಂದ ಏನ್ ಮಾಡು, ವೃದ್ಧ ಸ್ತಮಸಿ ಪಾರ್ಥಿವ, ಹಣ್ಣು ಮುದುಕಾಗಿದೆಯಾ. ವೃದ್ಧ ಅಂದ್ರೇನೋ ಹಣ್ಣು ಮುದುಕಾಗಿದೆಯಾ. ಆದ್ರಿಂದ ಏನ್ ಮಾಡು, ಸರಾಮಂ ಯುವರಾಜಾನಂ ಅಭಿಷಿಂಚಸ್ವ ಪಾರ್ಥಿವಂ. ರಾಮಚಂದ್ರನನ್ನ ನೀನು ಯುವರಾಜನನ್ನಾಗಿ ನೀನು ಮಾಡಪ್ಪ, ನೀನು ಮಾಡುವವನಾಗು ಅಂತ ಹೇಳಿದ ಮೇಲೆ ಆ ರಾಮನು ಏನ್ ಮಾಡ್ಲಿ, ಆ ಶ್ವೇತ ಛತ್ರದ ನೆರಳಿನಲ್ಲಿ ಬರ್ತಾ ಆನಂದದಿಂದ ನೀವುಗಳು ರಾಜ್ಯಭಾರವನ್ನು ಮಾಡ್ಲಿ. ಯಾಕೆ ಅಂದ್ರೆ ರಾಮನ ಗುಣಗಳನ್ನ ಮತ್ತೆ ಪ್ರಜೆಗಳು ಹೇಳಿದ್ದಾರೆ. ಇಷ್ಟು ಚೆನ್ನಾಗಿ ವ್ಯಕ್ತಿತ್ವ ದರ್ಶನವನ್ನ ಮಾಡಿರುವಂತಹ ಇನ್ನೊಂದು ಗ್ರಂಥವನ್ನ ನಾನು ನೋಡಿಲ್ಲ. ಭಾಗವತದಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನ ದರ್ಶನ ಮಾಡಿಸಿದ್ದಾರೆ. ಆದ್ರೆ ವಾಲ್ಮೀಕಿಗಳು ಎಷ್ಟು ಮೈನ್ಯೂಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ನಾವು, ತುಂಬಾ ಸೂಕ್ಷ್ಮ ವಿಷಯಗಳು, ಅವನ್ನೆಲ್ಲ ಗುರುತಿಸಿ ಹೇಳ್ತಾರೆ. ಅದು ಸಂತೋಷ ಕೊಡುತ್ತೆ. ಎಷ್ಟು ಸಂತೋಷ ಕೊಡುತ್ತೆ ಅಂದ್ರೆ ಹೇಳ್ತಾರೆ ನೋಡಿ, ದಿವ್ಯೈರ್ ಗುಣೈ ಶಕ್ರ ಸಮೋ ರಾಮ ಸತ್ಯ ಪರಾಕ್ರಮ ಇಕ್ಷ್ವಾಕುಭ್ಯೋಪಿ ಸರ್ವೇಭ್ಯೋ ವ್ಯತಿರಿಕ್ತೋ ವಿಷಾಂಪತೆ. ಅಪ್ಪ, ನಿನ್ನ ರಾಮಚಂದ್ರ ಸತ್ಯಸಂಧನು, ದಿವ್ಯ ಗುಣ ಸಂಪನ್ನನು, ದೇವೇಂದ್ರನಂತೆ ಇದ್ದಾನೆ, ಎಲ್ಲವೂ ಸರಿ. ಇದುವರೆಗೂ ಕೂಡ ಇಕ್ಷ್ವಾಕುವಿನಿಂದ ಶುರು ಮಾಡಿ ಇಲ್ಲಿಯವರೆಗೂ ಎಷ್ಟು ರಾಜರುಗಳು ನಿನ್ನ ವಂಶದಲ್ಲಿ ಆಗಿದಾರೋ ಅವರೆಲ್ಲರಿಗಿಂತಲೂ ಗುಣಾಢ್ಯನಾಗಿದ್ದಾನೆ, ಕೊಡು ಅಂದ್ಬಿಟ್ಟು. ನೋಡಿ, ನನ್ನ ಎದುರಿಗೆ ನಿನ್ಕಿಂತ ಒಳ್ಳೆ ಅಪ್ಪಣ ನಿನ್ ಮಗ ಕೊಡು ಅಂತ ದಶರಥ ಕೂತಿದ್ದಾನೆ ಇಲ್ಲಿ ಸಿಂಹಾಸನದ ಮೇಲೆ. ಅವನ ಎದುರಿಗೆ ಹೇಳ್ತಾ ಇದ್ದಾರೆ, ಇಕ್ಷ್ವಾಕುವಿನಿಂದ ಶುರು ಮಾಡಿ ದಶರಥನವರೆಗೆ ಎಷ್ಟು ಜನ ರಾಜರುಗಳಿದಾರೋ ಅವರೆಲ್ಲರಿಗಿಂತಲೂ ಗುಣದೊಳಗೆ, ಶೌರ್ಯದಲ್ಲಿ, ಪರಾಕ್ರಮದಲ್ಲಿ ರಾಮಚಂದ್ರನು ದೊಡ್ಡವನಿದ್ದಾನೆ, ಅವನಿಗೆ ಕೊಡ್ರಿ ಎಂದುಬಿಟ್ಟು. ಕೊಡಿ, ಪರವಾಗಿಲ್ಲ.
ರಾಮಚಂದ್ರನಿಗೆ ಕೊಡಿ ಅಂತ ಹೇಳಿದ ಮೇಲೆ ಆಗ ಏನಾಯ್ತು ಅಂದ್ರೆ ಎಲ್ಲರೂ ಕೂಡ ಒಪ್ಪುಕೊಳ್ತಾರೆ. ಅವನು ಪ್ರಜಾ ಸುಖತ್ವೇ ಚಂದ್ರಸೈ, ಒಂದೇ ಒಂದು ಸಾಕು ಕಣ್ರಿ ರಾಮನ ಗುಣವನ್ನು ಹೇಳಕ್ಕೆ. ರಾಮನು ಪ್ರಜೆಗಳಿಗೆ ಸುಖವನ್ನ ಕೊಡುವುದರೊಳಗೆ ಚಂದ್ರನಿಗೆ ಸಮನಾಗಿದ್ದಂತೆ. ವಸುಧಾಯಾಹ ಕ್ಷಮಾಗುಣೈ, ಕ್ಷಮಿಸುವ ಗುಣದಲ್ಲಿ ಭೂಮಿಗೆ ಸಮನಾಗಿದ್ದಂತೆ. ಬುದ್ಧಿಯ ಬೃಹಸ್ಪತೇ ಸ್ತುಲ್ಯ, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮನಾಗಿದ್ದಂತೆ. ವೀರ್ಯೇ ಸಾಕ್ಷಾತ್ ಶಚೀಪತೆ, ಶಕ್ತಿಯಲ್ಲಿ ಸಾಕ್ಷಾತ್ತಾಗಿ ಇಂದ್ರನಿಗೆ ಸಮನಾಗಿದ್ದಂತೆ. ಧರ್ಮಜ್ಞಃ ಸತ್ಯಸಂಧಶ್ಚ ಶೀಲವಾನ್ ಅನಸೂಯಕಃ ಕ್ಷಾಂತ ಸಾಂತಯಿತ್ವ ಸಾಂತ್ವಯಿತಾ ಲಕ್ಷ್ಣಃ ಕೃತಜ್ಞೋ ವಿಜತೇಂದ್ರಿಯ. ನೋಡಿ ಅಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ, ಧರ್ಮಜ್ಞನಿದ್ದಾನೆ, ಸತ್ಯಸಂಧನಿದ್ದಾನೆ, ಒಳ್ಳೆಯ ಗುಣವನ್ನ ಇಟ್ಟುಕೊಂಡಿದ್ದಾನೆ, ಇನ್ನೇನು ಬೇಕು, ಇನ್ನೆಂಥದ್ದು ಬೇಕು ಅಂತ ಹೇಳಿದ ಮೇಲೆ ದೇವ ರಾಕ್ಷಸರು, ದೇವತೆಗಳಿಗೆ ರಾಕ್ಷಸ ಎಷ್ಟೆಷ್ಟು ವಿದ್ಯೆಗಳಿದೆಯೋ ಅವೆಲ್ಲದರೊಳಗೂ ಕೂಡ ರಾಮಚಂದ್ರನು ತುಂಬಾ ಗುಣಾಢ್ಯನಾಗಿದ್ದಾನಪ್ಪ. ಆದ್ರಿಂದ ನೀವು ರಾಮಚಂದ್ರನಿಗೆ ಕೊಡಿ ಅಂತ ಹೇಳ್ತಾರೆ. ಅಲ್ಲೊಂದು ಮಾತನ್ನ ಹೇಳ್ತಾರೆ, ರಾಮಚಂದ್ರನ ಗುಣವನ್ನು ಹೇಳಬೇಕಾದ್ರೆ, ರಾಮಚಂದ್ರನು ಎಂಥವನು ಅಂದ್ರೆ, ಅವನ ಒಂದು ರಾಜ್ಯದಲ್ಲಿ ರಾಮನು ಇರುವ ಕಡೆಗೆ ಯಾರೋ ಒಬ್ಬ ಮೂಲೆಯಲ್ಲಿರುವಂತಹ ಒಬ್ಬ ಸಣ್ಣ ಮನುಷ್ಯನಿಗೆ ದುಃಖವಾದ್ರೆ ತನ್ನಗೇ ಏನೋ ದುಃಖವಾಗಿದೆಯೇನೋ ಅನ್ನುವಷ್ಟು ಸಂಕಟವನ್ನ ಪಡ್ತಾನಂತೆ. ಯಾರೋ ಒಬ್ಬನಿಗೆ ಸಂತೋಷಗೊಂಡ್ರೆ ತನ್ನ ಮನೆಯಲ್ಲಿ ಉತ್ಸವ ಮಾಡಿದ ಹಾಗೆ ಮಾಡ್ತಾನಂತೆ. ಇಂತಹ ಗುಣ ರಾಮನಿಗಲ್ಲದೆ ಇನ್ಯಾರಿಗಿರುತ್ತೆ ಅಂತ. ಒಬ್ಬ ರಾಜನಿಗೆ ಏನಿರಬೇಕು ಗುಣ? ಎಲ್ಲಾ ಪ್ರಜೆಗಳು ಕೂಡ ಸುಖದಿಂದಿರಬೇಕು ಅನ್ನೋದು ರಾಜನಿಗಿರಬೇಕಾದಂತಹ ಗುಣ. ಅಂಥದ್ರೊಳಗೆ ಯಾವುದೋ ದೂರದೊಳಗಿರುವಂತಹ ಒಬ್ಬ ಮನುಷ್ಯನಿಗೆ ಸಂತೋಷಗೊಂಡ್ರೆ ರಾಮನು ಸಂತೋಷಗೊಳ್ತಾನೆ. ಯಾರಿಗೋ ಒಬ್ಬರಿಗೆ ಗುರುತಿಲ್ಲ, ಪರಿಚಯ ಇಲ್ಲ, ತನ್ನ ರಾಜ್ಯದಲ್ಲಿರುವಂತಹ ಯಾರೋ ಒಬ್ಬ ಮನುಷ್ಯ ದುಃಖ ಪಟ್ರೆ ತನ್ನ ಮನೆಯಲ್ಲಿ ದುಃಖಗೊಂಡಷ್ಟು ದುಃಖಗೊಳ್ತಾನೆ. ಅಂತಹ ರಾಮಚಂದ್ರನಿಗಲ್ಲದೆ ಇನ್ಯಾರಿಗೆ ಕೊಡೋಣ? ಕೊಡಿ ಅಂತ ಹೇಳಿದಾಗ ಇನ್ನು ಅನೇಕ ಗುಣಗಳನ್ನು ಹೇಳ್ತಾರೆ. ನಂತರ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡಿ ಅಂತ ಹೇಳಿದ ಮೇಲೆ, ಅಹೋಸ್ಮಿ ಪರಮ ಪ್ರೀತಃ ಪ್ರಭಾವ ಚಾತುಲೋ ಮಮ ಯನ್ಮೇ ಜ್ಯೇಷ್ಠಂ ಪ್ರಿಯಂ ಪುತ್ರಂ ಯೌವರಾಜ್ಯಸ್ಥಮಿಚ್ಛತಃ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಜೆಗಳೇ, ನನಗೆ ಪರಮಾನಂದವಾಯಿತು, ಪರಮಾನಂದವಾಯಿತು, ಪರಮಾನಂದವಾಯಿತು. ಯಾಕೆ ಅಂದ್ರೆ, ನನಗೆ ಅತ್ಯಂತ ಪ್ರಿಯನಾದಂತಹ ನನ್ನ ಜ್ಯೇಷ್ಠ ಪುತ್ರನನ್ನ ಯುವರಾಜನಾಗಲಿ ಅಂತ ನೀವೆಲ್ಲರೂ ಕೂಡ ಬಯಸ್ತಾ ಇದ್ದೀರಾ. ಆಹಾ, ನನ್ನ ಭಾಗ್ಯಕ್ಕೆ ಎಡೆ ಇಲ್ಲ. ನೋಡಿ, ಇಲ್ಲೂ ದಶರಥನ ಒಂದು ಬುದ್ಧಿ ನೋಡ್ಬೋದು ನೀವು. ನನ್ನ ಮಗನನ್ನ ಯುವರಾಜನಾಗಬೇಕು ಅಂತ ನೀವುಗಳು ಬಯಸ್ತಾ ಇದ್ದೀರಾ. ದಶರಥನ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ಮಿಚ್ಛಥ, ನೀವುಗಳು ಬಯಸ್ತಾ ಇದ್ದೀರಾ, ಅದಕ್ಕೆ ನನಗೆ ಸಂತೋಷ ಆಗ್ತಿದೆ. ಅಲ್ಲೂ ಕೂಡ ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದವು, ನಾನು ಬಯಸ್ತಾ ಇದ್ದೀನಿ ಅಂತ ಹೇಳ್ತಿಲ್ಲ. ಆಗ ಏನ್ ಮಾಡ್ತಾನೆ ಅಂದ್ರೆ, ದಶರಥನು ಎಲ್ಲಾ ಋಷಿಗಳನ್ನ ಕರೀತಾನೆ, ವಸಿಷ್ಠಾದ ಋಷಿಗಳನ್ನ ಕರೆದು ಹೇಳ್ತಾನೆ, ಏನೇನು ಮುಂದೆ ಆಗಬೇಕು. ಹೇಗೂ ಚೈತ್ರ ಮಾಸ ನಡೆದಿದೆ. ರಾಮನ ಹುಟ್ಟಿದಬ್ಬ ಬರೋದೆಲ್ಲಿ? ಚೈತ್ರ ಮಾಸದಲ್ಲೇ. ಚೈತ್ರ ಮಾಸದಲ್ಲಿ ಪುನರ್ವಸು ನಕ್ಷತ್ರದ ದಿನ ರಾಮಚಂದ್ರನ ಹುಟ್ಟಿದ ಹಬ್ಬ ಅನ್ನುವಂಥದ್ದು ಬರುತ್ತೆ. ಹೀಗಿದ್ದಾಗ ರಾಮಚಂದ್ರನ ಹುಟ್ಟಿದ ಹಬ್ಬ ಬರುತ್ತೆ. ಹೀಗಿದ್ದಾಗ ಏನಾಯ್ತು ಅಂದ್ರೆ, ಈ ಹೇಗೂ ಚೈತ್ರ ಮಾಸ ತುಂಬಾ ಶುದ್ಧವಾದಂತಹ ಮಾಸ. ಆದ್ರಿಂದ ಒಂದು ಸಿದ್ಧತೆಯನ್ನ ನೀವು ಮಾಡಿಕೊಳ್ಳಿ ಅಂತ ಹೇಳಿದ ಮೇಲೆ, ಚತುರಂಗ ಸೈನ್ಯವನ್ನ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ರಾಮಚಂದ್ರ ಒಂದು ಮಾತನ್ನು ಹೇಳ್ತಾನೆ ನೋಡಿ, ಎಷ್ಟು ಜನರಿಗೆ ಅನ್ನದಾನವಾಗಬೇಕಪ್ಪ ಅಂದ್ರೆ ಪ್ರಜೆಗಳನ್ನ ಬಿಟ್ಟುಬಿಡಿ, ಎಷ್ಟೆಷ್ಟು ಜನ ಋಷಿಗಳಿದಾರೋ, ಮುನಿಗಳಿದಾರೋ, ವೇದಾಧ್ಯಯನ ಮಾಡಿದಂಥವರಿದಾರೋ, ಸಾಧುಗಳಿದಾರೋ, ಸಂತರಿದಾರೋ, ಅವರುಗಳೇ 1,00,000 ಜನ ಬರಬೇಕು ಅಂತ ಆರ್ಡರ್ ಮಾಡ್ತಾನೆ. 1,00,000 ಜನರಿಗೆ ನಾನು ಅನ್ನದಾನವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ, ಎಲ್ಲರನ್ನೂ ಕರೀರಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಕರೀತಾರೆ. ಆಗ ತಕ್ಷಣ ಯಥೋಕ್ತ ವಚನಂ ಪ್ರೀತೋ ಹರ್ಷಯುಕ್ತೋ ದ್ವಿಜರ್ಷಭೋ ತತಃ ಸುಮಂತ್ರಂ ದ್ಯುತಿಮಾನ್ ರಾಜ ವಚನಂ ಅಬ್ರವೀತ್. ತಕ್ಷಣ ಸುಮಂತ್ರನನ್ನ ಕರೀತಾರೆ. ಈ ಸುಮಂತ್ರ ಯಾರು ಅಂದ್ರೆ ದಶರಥನ ಬಾಲ್ಯ ಸ್ನೇಹಿತ. ಯಾರಿಗೂ ಇಲ್ಲದೆ ಇರುವಂತಹ ಒಂದು ಅಧಿಕಾರ ಸುಮಂತ್ರನಿಗಿರುತ್ತೆ. ಏನು ಅಂದ್ರೆ,
ಅಪ್ಪಣೆಯನ್ನ ಕೇಳದೆ ಯಾರ ಭೂಮಿಗಾರು ಅವನು ಹೋಗ್ಬೋದಿತ್ತಲ್ಲ. ನಾ ಸುಮಂತ್ರ ಬಂದಿದ್ದೀನಿ, ರಾಜನ ಹತ್ರ ಮಾತಾಡಬೇಕು, ಒಂಚೂರು ಹೇಳಿ ಕಳಿಸಿ, ಅವೆಲ್ಲ ಇಲ್ಲ, ಅವೆಲ್ಲ ಇಲ್ಲ. ತಕ್ಷಣ ಅವನು ಹೋಗ್ತಾ ಇದ್ರೆ ಆಯ್ತು ಅಷ್ಟೇ, ಯಾರಿಗೂ ಅಪ್ಪಣೆ ಎಲ್ಲ ಕೇಳಬೇಕಾಗಿರ್ಲಿಲ್ಲ. ಅಂಥವನು ಸುಮಂತ್ರ. ಅವನು ಒಂಥರ ಪರ್ಸನಲ್ ಸೆಕ್ರೆಟರಿ. ಹೌದು, ದಶರಥನಿಗೆ ಎಲ್ಲಾ ಸಲಹೆಗಳನ್ನ ಕೊಡ್ತಿದ್ದವನು ಅವನು. ಹೌದು. ಆ ನಂತರ ದಶರಥನ ಮಂತ್ರಿ ಸ್ಥಾನದಲ್ಲಿ ಪ್ರಧಾನ ಮಂತ್ರಿ ಅವನು. ದಶರಥನ ಮಂತ್ರಿ ಸ್ಥಾನದಲ್ಲಿ ಅವನು ಪ್ರಧಾನ ಮಂತ್ರಿ, ಅವನು ಸುಮಂತ್ರ. ಅವನನ್ನ ಹೇಳಿ ಕಳಿಸ್ತಾನೆ ನೋಡಿ, ಸುಮಂತ್ರಂ ದ್ಯುತಿಮಾನ್ ರಾಜ ವಚನಮಬ್ರವಿ. ಆಗ ತಕ್ಷಣ ತೇಜಸ್ವಿಯಾದಂತಹ ದಶರಥನು ಸುಮಂತ್ರನನ್ನ ಕರೆದು, ಹೋಗಪ್ಪ, ಈಗಲೇ ಹೋಗಿ ಆ ಧರ್ಮಶೀಲನಾದಂತಹ ರಾಮನನ್ನ ಕರೆದುಕೊಂಡು ಬಾ ಅಂತ ಹೇಳಿ ತಕ್ಷಣ ಏನ್ ಮಾಡ್ತಾನೆ ಅಂದ್ರೆ ರಾಮಚಂದ್ರನಿಗಿನ್ನ ಕರೆದುಕೊಂಡು ಬರಕ್ಕೆ ಹೋಗ್ತಾನೆ. ನೋಡಿ, ಆಗ ಆ ರಾಜಸಭೆಯೊಳಗೆ ಯಾರ್ಯಾರು ಬಂದ್ರು ನಾನು ನಿಮಗೆ ಹೇಳಿದೆ. ಯಾರ್ಯಾರು ಕರೆದಿದ್ನಪ್ಪ ಅಂದ್ರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲಾ ದೇಶಗಳ ರಾಜರುಗಳು ಬಂದಿದ್ರಂತೆ, ಮಂತ್ರಿಗಳು ಬಂದಿದ್ರಂತೆ, ನಾಗರಿಕ ಪ್ರಜೆಗಳು ಬಂದಿದ್ರಂತೆ, ಮ್ಲೇಚ್ಛರು ಬಂದಿದ್ರಂತೆ. ಮ್ಲೇಚ್ಛರು ಅಂದ್ರೆ ಯಾರು? ನಮ್ಮ ಭಾರತವಾಸಿಗಳು ಅಲ್ಲದೆ ಇರುವವರು. ಆಗಲೂ ಕೂಡ ಭಾರತವನ್ನ ಬಿಟ್ಟು ಪ್ರಪಂಚದಲ್ಲಿ ಅನೇಕ ಜನರು ವಾಸ ಮಾಡ್ತಾ ಇದ್ರು. ಅವರುಗಳು ಬಂದಿದ್ರಂತೆ, ಆರ್ಯರು ಬಂದಿದ್ರಂತೆ, ಗುಡ್ಡಗಾಡು ಕಾಡುಗಳಲ್ಲಿ ವಾಸ ಮಾಡುವಂತಹ ಜನ ಬಂದಿದ್ರಂತೆ. ಅವರೆಲ್ಲರನ್ನೂ ಕೂಡ ದಶರಥ ಓಲೈಸ್ತಾ ಇದ್ದಂತೆ. ಪಾರಿ ಬಂದು ಸಂತೋಷ ಆಯ್ತು, ಬನ್ನಿ 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 ಅಂತೆಲ್ಲ ಹೇಳಿ, ಆಗ ಏನಂತ ಅಂದ್ರೆ ಹೋಗ್ತಾನೆ. ಹೋದ್ಮೇಲೆ ರಾಮಚಂದ್ರನನ್ನ ಕರೆದುಕೊಂಡು ಬರ್ತಾನೆ, ದಶರಥನಿಗೆ ಕರೆದುಕೊಂಡು ಬರ್ತಾನೆ. ಸಪ್ರಾಂಜಲರ ಅಭಿಪ್ರೇತ್ಯ ಪ್ರಣತ ಪಿತುರಂತಿಗೆ ನಾಮ ಸ್ವಂ ಶ್ರಾವಯನ್ ರಾಮೋ ಭವಂದೇ ಚರಣೋ ಪಿತು. ನೋಡಿ ಎಷ್ಟು ಒಳ್ಳೆಯ ಶಬ್ದ ಅಂದ್ರೆ, ರಾಮಚಂದ್ರ ಬಂದ ತಕ್ಷಣ ತನ್ನ ಹೆಸರನ್ನ ಹೇಳಿಬಿಟ್ಟು ದಶರಥನ ಕಾಲನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ದ ಅಂತ. ಈಗಲೂ ನಾವು ಪ್ರವರ ಅಂತ ಹೇಳಿ ನಮಸ್ಕಾರ ಮಾಡ್ತೇವೆ. ಅಭಿವಾದಯೇ, ನಮ್ಮ ಋಷಿ ಕುಲ ಇತ್ಯಾದಿಗಳೆಲ್ಲ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನನ್ನ ಹೆಸರನ್ನ ಹೇಳ್ಕೊಂಡ್ಬಿಟ್ಟು ನಾನು ನಮಸ್ಕಾರವನ್ನ ಮಾಡ್ತೇವೆ. ನೋಡಿ, ನಾಮಸ್ವಂ ಶ್ರಾವಯನ್ ರಾಮಃ ಭವಂದೇ ಚರಣೋ ಪಿತು. ತನ್ನ ಹೆಸರನ್ನ ಹೇಳ್ಬಿಟ್ಟು ಅಭಿವಾದನವನ್ನ ಆ ಒಂದು ದಶರಥನು ಮಾಡಿದಂತೆ. ಆ ಕೈ ಮುಗಿದುಕೊಂಡು ಹೇಳಿದಾಗ ಹೆಸರನ್ನ ದಶರಥನ ಪಾದಗಳಿಗೆ ಅಭಿವಾದನೆಯನ್ನ ಮಾಡಿದಂಥ ಅವನಿಗೆ ನೋಡಿ ದಶರಥ ಹೇಳ್ತಾನೆ, ಅಪ್ಪ, ಕೈ ಹಿಡಿದಂತೆ ದಶರಥ, ಭುಜವನ್ನ ಹಿಡಿದಂತೆ, ಆಲಿಂಗನವನ್ನ ಮಾಡುತ್ತಂತೆ. ಮಾಡಿ ದಶರಥನಿಗೆ ಬ್ರಹ್ಮಾನಂದ ಆಯ್ತಂತೆ, ಪರಮಾನಂದವಾಯ್ತಂತೆ. ರಾಮನನ್ನ ಸಾಕ್ಷಾತ್ ಭಗವಂತನನ್ನ ಆಲಿಂಗನ ಮಾಡಿದಾಗ ಆನಂದವಾದ ಇನ್ನೇನು. ಅವನನ್ನ ರತ್ನ ಖಚಿತವಾದಂತಹ ಉನ್ನತವಾದಂತಹ ಆಸನದಲ್ಲಿ ಕೂಡಿಸಿಕೊಂಡು ಅವನಿಗೆ ಹೇಳ್ತಾನೆ, ದಶರಥನನ್ನ ಹೇಳ್ತಾನೆ, ನೋಡಪ್ಪ ರಾಮ, ನಿನಗೊಂದು ಮಾತನ್ನ ಹೇಳ್ತೇನೆ, ನೆನಪಿಟ್ಟು. ಯತಸ್ತ್ವಯ ಪ್ರಜಾಕ್ಷೇಮಾಹ ಸ್ವಗುಣೈಃ ಅನುರಂಜಿತಾಃ ತಸ್ಮಾತ್ ತ್ವಂ ಪುಷ್ಯಯೋಗೇನ ಯೌವರಾಜ್ಯಮವಾಪ್ನೋಹಿ. ನಿನಗೇನ್ ಮಾಡ್ತೀನಿ? ಪುಷ್ಯಯೋಗ. ಇವತ್ತು ಪುನರ್ವಸು ನಕ್ಷತ್ರ, ಇವತ್ತು ರಾಮನ ಹುಟ್ಟಿದ ಹಬ್ಬ. ರಾಮನ ಹುಟ್ಟಿದ ಹಬ್ಬದ ಸಂಜೆಯ ಸಭೆಯೊಳಗೆ ತೀರ್ಮಾನ ಮಾಡಿದ ದಶರಥ ಏನಂತ ಅಂದ್ರೆ, ಪಟ್ಟಾಭಿಷೇಕ ಮಾಡಬೇಕು ಅಂತ. ಯಾವತ್ತು ಮಾಡಬೇಕು? ನಾಳೆಯೇ ಮಾಡ್ಬಿಡೋಣ. ನಾಳೆ ಪುಷ್ಯ ನಕ್ಷತ್ರ. ಪುನರ್ವಸು ಆದ್ಮೇಲೆ ಯಾವುದು? ಪುಷ್ಯ ನಕ್ಷತ್ರ. ಪುನರ್ವಸು ಅವನಿಗೆ ಜನ್ಮ ತಾರೆ, ಪುಷ್ಯ ನಕ್ಷತ್ರ ಸಂಪತ್ತಾರೆ, ತಾರಾಬಲ ಹೊಂದುತ್ತೆ. ಯಾರ ಹತ್ರನೂ ಕೇಳಲಿಲ್ಲ, ವಸಿಷ್ಠಾದಿಗಳು ಯಾರ ಹತ್ರನೂ ಕೇಳಲಿಲ್ಲ, ಮಾಡಿಬಿಡೋಣ ಅಂತ ಅಂದುಕೊಂಡು ಬಿಟ್ಟ ರಾಮಚಂದ್ರ. ಪುಷ್ಯ ನಕ್ಷತ್ರಕ್ಕೆ ನಿನಗೆ ಪಟ್ಟಾಭಿಷೇಕ ಅಪ್ಪ ಅಂತ ಹೇಳಿದ ಮೇಲೆ, ನೋಡಪ್ಪ, ನಿನಗೆ ವಿನಯ ಮುಂತಾದಂತಹ ಗುಣಗಳು ಸಹಜವಾಗಿ ನಿನ್ನಲ್ಲಿ ನೆಲೆಗೊಂಡಿದೆಯಪ್ಪ. ಆದರೂ ಕೂಡ ಪುತ್ರ ವಾತ್ಸಲ್ಯದಿಂದ ಮಹಾರಾಜ ಆದವನು ಹೇಗಿರಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ ಕೇಳಪ್ಪ ಅಂತ ಹೇಳಿದ ಮೇಲೆ, ಮೊಟ್ಟ ಮೊದಲ ಮಾತೇನು ಗೊತ್ತಾ? ಮಹಾರಾಜ ಆದವನು ತನ್ನನ್ನ ತಾನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕು, ತನ್ನನ್ನ ತಾನು ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು. ಮತ್ತಿನ್ನೇನು, ಕಾಮ, ಕ್ರೋಧ ಇತ್ಯಾದಿಗಳ ವ್ಯಸನದಿಂದ ಅವನು ದೂರ ಇರಬೇಕು. ನೋಡಿ, ಈ ಒಂದು ಹೇಳಬೇಕಾದಾಗ ಒಬ್ಬ ಮಹಾರಾಜನಿಗೆ ಈ ವ್ಯಸನಗಳು ಅಂದ್ರೆ ಯಾವ್ಯಾವುದರಿಂದ ದೂರ ಇರಬೇಕು ಅಂದ್ರೆ ಹೇಳ್ತಾರೆ, ಮಹಾರಾಜ ಆದವನಿಗೆ ಇದನ್ನ ಆಗಾಗ ಮಾಡಬಹುದು ಅಂತಾನು ಹೇಳ್ತಾರೆ, ಆದ್ರೆ ಇದನ್ನ ವ್ಯಸನದ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವ್ಯಾವುದು?
ಸ್ತ್ರೀ. ದ್ಯೂತ, ದ್ಯೂತ ಅಂದ್ರೆ ಜೂಜಾಡೋದು. ಮೃಗಯ, ಬೇಟೆಯಾಡಕ್ಕೆ ಹೋಗೋದು. ಮದ್ಯ, ಕುಡಿಯುವಂಥದ್ದು. ವಾಕ್ಪಾರುಷ್ಯ, ಧಾಷ್ಟ್ಯತನದಿಂದ ಮಾತನಾಡೋದು. ಉಗ್ರದಂಡತ, ಕಠೋರವಾದ ಶಿಕ್ಷೆ ಕೊಡೋದು. ಅರ್ಥ ಸಂದೂಷಣಂ ಚೇತಿ, ಅಂದ್ರೆ ಅರ್ಥ ಸಂದೂಷಣ ಅಂದ್ರೆ ಏನು ಅಂದ್ರೆ ಒಂದು ದುಂದುಗಾರಿಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ದುಂದುಗಾರಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಹಣವನ್ನ ಸರಿಯಾಗಿ ಮ್ಯಾನೇಜ್ ಮಾಡೋಕೆ ಬರಬೇಕು. ನನ್ನ ಹತ್ರ ಒಂದಷ್ಟು ಹಣ ಇದೆ ಅಂದ್ರೆ ಏನು ಹಂಗೆ ರಬರ ಮಾಡ್ಬಿಡೋದು, ಮುಂದೆ ಏನು ಅಂತ ವಿಚಾರ ಮಾಡೋದಿಲ್ಲ. ಎಂಥದ್ದು ಮಾಡೋದು, ಈಗ ನಮ್ಮ ದೇವಸ್ಥಾನದಲ್ಲಿ FD ಇದೆ, ನಾವು ಒಂದು ಇದನ್ನ ಎಂಥದ್ದು ಅಂದ್ರೆ ಒಂದು ಪ್ರಭಾವಳಿ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ. ಒಂದಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ, ಸಾಲದು ಅಂತ FD ಕಿತ್ತ ಮಾಡ್ಸ ಅನ್ಬಿಟ್ರೆ ದುಂದುಗಾರಿಕೆ ಇಲ್ಲ. ಅದಕ್ಕೋಸ್ಕರ ನೀವು ಕಾಯ್ಬೇಕು. ಹೆಂಗು ತಾನೇ ಒಂದು 5-6 ಲಕ್ಷ ಬಂದಿದೆಯಲ್ಲ, ಇನ್ನೊಂದು 7-8 ಲಕ್ಷ ಬೇಕಲ್ಲ, ಮಾಡ್ಬಿಡ ಕಿತ್ತ FD ನ ಅಂದ್ಬಿಟ್ರೆ ಅದು ದುಂದುಗಾರಿಕೆ. ಯಾಕೆ ಅಂದ್ರೆ ಅದಕ್ಕೋಸ್ಕರ ಸಮಯಕ್ಕೆ ಕಾಯ್ಬೇಕು, ಅದು ಬಂದಾಗ ಮಾಡಬೇಕು. ಯಾವುದೋ ಆಪದ್ಧನ ಅಂತ ಇಟ್ಕೊಂಡಿರೋದನ್ನ ಖರ್ಚು ಮಾಡೋದಲ್ಲ ಇನ್ನೊಂದಕ್ಕೆ. ಯಾವತ್ತೂ ಕೂಡ ಅಂಥದ್ದನ್ನ ನೀನು ಎಂದೂ ಕೂಡ, ಅದು ಒಬ್ಬ ಮಹಾರಾಜ ಆದವನು ಒಂದು ದೇಶ ಆಗಬಹುದು, ಒಂದು ಮಹಾರಾಜ ಆಗಬಹುದು, ರಿಸರ್ವ್ ಫಂಡ್ ಅಂತ ಇರಬೇಕು. ಒಂದಷ್ಟು ಒಂದು ರಿಸರ್ವ್ ಫಂಡ್ ಎಲ್ಲೋ ಒಂದ್ ಕಡೆ. ಈಗ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಫ್ಲಡ್ ಬಂದ್ಬಿಡ್ತಪ್ಪ, ದುಡ್ಡೇ ಇಲ್ಲ ಅಂದ್ರೆ ಹೆಂಗ್ ಖರ್ಚು ಮಾಡ್ತೀರಾ ನೀವು? ಭಿಕ್ಷಾಪಾತ್ರ ತಗೊಂಡು ಹೋಗ್ಬೇಕಷ್ಟೇ ಬೇರೆ ದೇಶದ ಹತ್ರ. ನಿಮ್ಮ ಹತ್ರ ಫಂಡ್ ಇಲ್ಲ ಅಂದ್ರೆ ನೋಡಿ ಭಿಕ್ಷಾಪಾತ್ರ ತಗೊಂಡು ಹೋಗ್ಬೇಕು ನೀವು. ಅದು ಬಿಟ್ರೆ ಏನಾಗುತ್ತೆ? ನಮ್ಮ ಹತ್ರ ಇರ್ಬೇಕಲ್ವೇ? ನೋಡಿ, ಇದ್ರೊಳಗಿರುವಂಥದ್ರೊಳಗೆ ಮೊದಲನೇ ದೋಷವೇ ದಶರಥನಿಗಿತ್ತು, ಸ್ತ್ರೀ ದೋಷ. ಇನ್ಯಾವುದೂ ಇರಲಿಲ್ಲ ಪಾಪ ಅವನಿಗೆ. ದ್ಯೂತ ದೋಷ ಧರ್ಮರಾಜನಿಗಿತ್ತು, ಪಗಡೆ. ದ್ಯೂತ ಅಂದ್ರೆ ಜೂಜಾಡುವಂಥದ್ದು. ಮಹಾರಾಜನಿಗೆ ಒಪ್ಪಿದೆ, ಅದಕ್ಕೆ ರಾಜಾನೋ ಬಹುವಲ್ಲಭಾಹ ಅಂತ ಹೇಳೋದು. ಬೇಕಾದಷ್ಟು ಜನ ಹೆಂಡತಿಯರಿರ್ತಿದ್ರಂತೆ ರಾಜರುಗಳಿಗೆ ಬೇಕಾದಷ್ಟು ಜನ ಹೆಂಡತಿಯರಿರ್ತಿದ್ರಂತೆ. ಆದ್ರಿಂದ ದಶರಥನಿಗೆ 300ಕ್ಕೂ ಹೆಚ್ಚು ಹೆಂಡತಿಯರಿದ್ರು. ಭರತನಿಗೂ ಬೇರೆ ಬೇಕಾದಷ್ಟು ಜನ ಪತ್ನಿಯರಿದ್ರು. ಭರತನಿಗೆ, ರಾಮನು ಮಾತ್ರ ಏಕಪತ್ನಿ ವ್ರತಸ್ಥನಾಗಿತ್ತು. ಅದಕ್ಕೆ ರಾಮ ಅಂತ ಹೇಳೋದು. ಸಾಕ್ಷಾತ್ತಾಗಿ ಮಂಥರ ಹೇಳ್ತಾಳೆ, ಸ್ನುಷಾ, ನಿನ್ನ ಭರತನ ನಿನ್ನ ಸೊಸೆಯಂದಿರೆಲ್ಲರೂ ಕೂಡ ದುಃಖಕ್ಕೆ ಈಡಾಗ್ತಾರೆ ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ಅಂತ. ಅಲ್ಲೇ ಗೊತ್ತಾಗುತ್ತೆ ಮಾಂಡವಿ ಬಿಟ್ಟು ತುಂಬಾ ಜನ ಪತ್ನಿಯರು ಭರತನಿಗೂ ಇದ್ರು ಅಂತ. ಸ್ನುಷಾ, ಸೊಸೆಯಂದಿರು ಅಂತ ಬಹುವಚನವನ್ನ ಉಪಯೋಗಿಸಿದ್ದಾನೆ. ನೋಡಿ, ಇಲ್ಲಿ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅವನು ಎಲ್ಲವನ್ನೂ ಕೂಡ ಹೇಳ್ತಾನೆ. ನೋಡಪ್ಪ, ಯಾವತ್ತೂ ಕೂಡ ಮಹಾರಾಜನಾದವನು ಯಾವುದಕ್ಕೂ ಕೂಡ ಉದ್ವೇಗಕ್ಕೆ ಒಳಗಾಡಬಾರ್ದು. ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ನಿನ್ನ ಮುಖವನ್ನ ನೋಡಿ ಎದುರಿಗಿರೋರಿಗೆ ಅನ್ನಿಸ್ಬಾರ್ದು ಏನಂತ ಅಂದ್ರೆ, ಓಹೋ ಇವನೇನೋ ಸ್ವಲ್ಪ ಅಂಜುಬುರ್ಕ ಆಗಿದ್ದಾನೆ ಅಂತ. ಆ ರೀತಿಯಾಗಿ ಇಟ್ಕೊಂಡಿರ್ಬೇಕು, ಪ್ರಸನ್ನ ವದನ, ನಗ್ತಾ ಇರ್ಬೇಕು. ಏನು ಗುರುಗಳೇ, ನಿಮಗೇನು ದುಃಖವೇ ಇಲ್ವಾ? ಯಾವಾಗಲೂ ಆರಾಮಿರ್ತಿರಲ್ಲ, ಏನು ದುಃಖ ಗಿಕ್ಕ ಇಲ್ವಾ ನಿಮಗೆ? ಮನೇಲಿ ಏನು ಯಾರು ಸ್ವಲ್ಪ ಸ್ಟ್ರಿಕ್ಟ್ ಮಾಡೋರು ಇಲ್ವಾ ನಿಮಗೆ? ಇಷ್ಟು ಆರಾಮಿರ್ತಿರಲ್ಲ ಏನು ಅಂತೆಲ್ಲ ನೀವು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳ್ಬಿಡ್ಬೋದು, ಇಲ್ಲಪ್ಪ, ಎಲ್ಲರಿಗೂ ಎಲ್ಲಾ ರೀತಿಯಿಂದಲೂ ದುಃಖ ಇದ್ದೇ ಇರುತ್ತೆ. ಸಾಂಸಾರಿಕ ದುಃಖ ಅನ್ನೋದು ಪ್ರಪಂಚದಲ್ಲಿ ಹುಟ್ಟಿರೋ ಮನುಷ್ಯನಿಗೆ ಎಲ್ರಿಗೂ ಇರುತ್ತೆ. ಆದರೆ ನನಗೂ ದುಃಖಕ್ಕೂ ಸಂಬಂಧ ಇಲ್ಲ ಅಂತ ನಾನು ಇದ್ಬಿಡ್ತೀನಿ. ಪ್ರಾರಬ್ಧಕ್ಕೆ ಅನುಗುಣವಾಗಿ ದುಃಖ ಅನುಭವಿಸೋಣ. ಅದು ನನಗೆ ಅಂತ ಯಾಕೆ ಅನ್ಕೋಬೇಕು? ಅದ್ರ ಪಾಡಿಗೆ ಅದು ಅನುಭವಿಸ್ತಾ ಇರುತ್ತೆ. ಅನೇಕ ಒಂದು ನೀತಿ ವಚನಗಳನ್ನೆಲ್ಲವನ್ನು ಕೂಡ ಹೇಳ್ತಾನೆ. ಹೇಳಿದ ಮೇಲೆ ರಾಮ ದಶರಥನಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದ ಮೇಲೆ ಏನಾಯ್ತು ಅಂದ್ರೆ ದಶರಥ ಮತ್ತೆ ಮಂತ್ರಿಗಳೊಡನೆ ಆಲೋಚನೆಯನ್ನ ಮಾಡ್ತಾನೆ. ಒಂದು ನಿಶ್ಚಯಕ್ಕೆ ಬರ್ತಾನೆ. ಏನು? ಶ್ವಯೇವ ಪುಷ್ಯೋ ಭವಿತ ಶೋಭಿಷೇಚ್ಯಸ್ತು ಮೇ ಸುತಃ ರಾಮೋ ರಾಜೀವ ಪತ್ರಾಕ್ಷಃ ಯೌವ ರಾಜ್ಯ ಇತಿ ಪ್ರಭು. ನಾಳೆಯೇ ಪುಷ್ಯ ನಕ್ಷತ್ರ ಇರುವಂಥದ್ದು. ನಾಳೆಯೇ ಪುಷ್ಯ ನಕ್ಷತ್ರ, ಪುಷ್ಯ ಯೋಗ ಇದೆ. ತಾವರೆಯ ಎಸಳಿನಂತೆ ಕಣ್ಣುಳ್ಳಂತಹ ರಾಜೀವ ಲೋಚನ ನನ್ನ ಮಗನಿಗೆ, ಮುದ್ದು ಮಗನಿಗೆ ನಾಳೆಯೇ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ಮಹಾರಾಜ ನಿಶ್ಚಯವನ್ನ ಮಾಡಿಬಿಟ್ಟು ಏನ್ ಮಾಡ್ದ ಅಂದ್ರೆ, ಆಮೇಲೆ ಮತ್ತೆ ದಶರಥ ಸುಮಂತ್ರನನ್ನ ಕರೆಸ್ತಾನೆ. ಪುನಃ ಕರೆಸಿದ ಮೇಲೆ ಮತ್ತೊಂದ್ಸರಿ ರಾಮನನ್ನ ಕರ್ಕೊಂಡ್ ಬಾರೋ, ಇನ್ ಸ್ವಲ್ಪ ಏನೋ ಹೇಳ್ಬೇಕು ಅಂತ ಹೇಳ್ತಾನೆ. ಆಗ ತಾನೇ ನಮಸ್ಕಾರ ಮಾಡಿ ರಾಮನು ಅವರ ಅಂತಃಪುರಕ್ಕೆ ಹೋಗಿರ್ತಾನೆ.
ಮತ್ತೆ ಏನ್ ಮಾಡ್ತಾನೆ ಅಂದ್ರೆ ಸುಮಂತ್ರ ಬಂದು ಹೇಳ್ತಾನೆ, ಸುಮಂತ್ರನಿಗೆ ಕರೆದು ರಾಮನನ್ನ ಮತ್ತೆ ನೋಡ್ಬೇಕು ಅಂತ ಅನ್ಕೊಂಡಿದೀನಿ, ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಹೀಗೆ ಹೇಳಿದಾಗ ರಾಮ ಇನ್ನು ಆಗತಾನೆ ಹೋಗಿರ್ತಾನೆ. ಹೋಗಿ ತನ್ನ ಪಾದರಕ್ಷೆಯನ್ನ ಬಿಟ್ಟು ತನ್ನ ಅಂತಃಪುರದ ಒಳಗಡೆ ಹೋಗಿ ಕುಳಿತುಕೊಂಡಿರ್ತಾನೆ. ತಕ್ಷಣ ಬಂದು ಡೋರ್ ಯಾರೋ ತಡ್ತಾನೆ. ನೋಡ್ತಾರೆ ಸುಮಂತ್ರ ನೋಡಿದಾಗ ತಕ್ಷಣ ತಮುವಾದ ತತಸ್ಸೂತಃ ರಾಜಾತ್ವಂ ದ್ರಷ್ಟುಮಿಚ್ಛತಿ ಶುತ್ವಾ ಪ್ರಮಾಣ ಮಾತ್ರತ್ವಂ ಗಮನಾಯೇತರಾಯವ. ಅವನು ಹೇಳ್ತಾನೆ. ಆಗ ತಕ್ಷಣ ಏನ್ ಮಾಡ್ತಾನೆ, ಸುಮಂತ್ರನಿಗೆ ಹೇಳಿದಾಗ ಸುಮಂತ್ರ ತನ್ನ ಸಾರಥಿಗೆ ಹೇಳ್ತಾನೆ, ಹೋಗ ರಾಮನ್ ಕರ್ಕೊಂಬರ. ಸಾರಥಿ ಹೋಗ್ತಾನೆ. ಹೋದಾಗ ರಾಮಚಂದ್ರನು, ಮಹಾರಾಜರು ಮತ್ತೆ ನಿಮ್ಮನ್ನು ನೋಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ನೀವು ಬರ್ಬೇಕಂತ. ಅಲ್ಲೊಂದು ಮಾತನ್ನು ನೋಡಿ, ಸುಮಂತ್ರ ಬಂದು ಏನ್ ಹೇಳ್ದ, ನೀವು ಮಾಡ್ಲೇಬೇಕು ಅಂತ ಹೇಳ್ದ. ಆದರೆ ನೀವು ರಾಮ ಕರಿತೀಯಾನೆ ಬಾರಪ್ಪ ಅಂತ ಹೇಳಿ ಪ್ರೀತಿಯಿಂದ ಗಟ್ಟಿಯಾಗಿ ಹೇಳ್ದ. ಆದ್ರೆ ಈ ಸಾರಥಿಯು ಸೂತ ಅವನೇನ್ ಹೇಳ್ತಾನೆ, ಮಹಾರಾಜರು ಹೇಳ್ತಿದ್ದಾರೆ, ಬರೋದು ಬಿಡೋದು ನಿಮ್ ಚಿತ್ತ. ನೋಡಿ, ಆ ಒಂದು ಕಾಂಟ್ರಾಸ್ಟ್ ನೋಡ್ಬೇಕು ನೀವು. ದೊಡ್ಡವರು ಹೇಳೋದಿಕ್ಕೂ ಅಧಿಕಾರದಿಂದ ಹೇಳೋಕ್ಕೂ ಒಬ್ಬ ಸೇವಕ ಹೇಳೋಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ಪ್ರಭು ಚಿತ್ತ. ಮಹಾರಾಜರು ನಿಮ್ಮನ್ನು ನೆನಪಿಸ್ಕೊಳ್ತೀಯರೆ, ನೀವು ಬರೋದು ಬಿಡೋದು ಪ್ರಭು ಚಿತ್ತ ಅಂತ ಹೇಳು. ಆಯ್ತು ಆಗ್ಲಿ ಅಂತ ಹೇಳಿ ರಾಮ ಅಪ್ಪ ಕರಿತೀನಿ ಅಂದ ಕೂಡಲೇ ಅಲ್ಲಿ ಇರೋದು ಉಂಟ, ಅಪ್ಪನ ಮಾತನ್ನ ಉಲ್ಲಂಘನೆ ಮಾಡೋದುಂಟ. ರಾಮ ಹೊರಟೆ ಬಿಟ್ಟು ತಂದೆಯನ್ನು ಕಾಣ್ದ ಮತ್ತೆ ನಮಸ್ಕಾರವನ್ನು ಮಾಡ್ತಾನೆ. ಮತ್ತೆ ಮಗನನ್ನು ಎತ್ಕೊಳ್ತಾನೆ, ಆಲಿಂಗನೆಯನ್ನ ಮಾಡ್ತಾನೆ. ಪ್ರಣಮಂತಂ ಸಮುತ್ಥಾಪ್ಯ ತಂ ಪರಿಶ್ವಜ್ಯ ಭೂಮಿಪಃ ಪ್ರದಿಶ್ಯ ಚಾಸ್ಮೈ ರುಚಿರಂ ಆಸನಂ ಪುನರಪ್ರವಿ. ನಾನು ಏನಕ್ಕೆ ಇದನ್ನು ಪ್ರತಿ ಹಂತ ಹೇಳ್ತಿದ್ದೀನಿ ಅಂದ್ರೆ, ಇಡೀ ಅಯೋಧ್ಯ ಕಾಂಡದ ಸುಮಾರು ಒಂದು 50 ಅಧ್ಯಾಯಗಳು ಏನಿದೆ, ಇದು ಒಂದು 7 ಗಂಟೆಯ ಅವಧಿಯಲ್ಲಿ ನಡೆಯುವಂಥದ್ದು. 7 ಗಂಟೆ. ರಾಮ ಈಗ ಬಂದಿರೋದು ಆಗ್ಲೇ ರಾತ್ರಿ ಉದಯ ಆಗಿದೆ, ಆಗ ಬಂದು ದಶರಥ ಮಾತನಾಡಿತು. ಬೆಳಗ್ಗೆ ಸೂರ್ಯೋದಯಕ್ಕೆ ಪಟ್ಟಾಭಿಷೇಕ. ಆ 7 ಗಂಟೆಯ ಅವಧಿಯಲ್ಲಿ ಅರಮನೆಯೊಳಗೆ ಏನೇನು ನಡೀತು ಅನ್ನೋದು ಯೋಚನೆ ಮಾಡಿದ್ವಿ. ಕೇವಲ 7 ಗಂಟೆ. ಸೂರ್ಯೋದಯಕ್ಕೆ ರಾಮ ಹೊರಟಾಯ್ತು. ಯಾವ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಅಂತ ಹೇಳಿತ್ತು ದಶರಥ, ಆ ಮುಹೂರ್ತಕ್ಕಾಗಲೇ ಜಟಾವಲ್ಕಲ ಧಾರಣೆ ಮಾಡಿ ಅಯೋಧ್ಯೆ ಬಿಟ್ಟಾಯ್ತು. ಅಯೋಧ್ಯೆ ಅವನು ಬಿಟ್ಟಾಯ್ತು. ನೋಡಿ ಇಲ್ಲಿ ಹೇಳ್ತಾರೆ, ಆ ನಂತರ ಏನಾಯ್ತು, ರಾಮ ವೃದ್ಧೋಸ್ಮಿ ದೀರ್ಘಾಯು ಭುಕ್ತಾ ಭೋಗ ಮಯೇಪ್ಸಯ ಅನ್ನ ವೃದ್ಧಿ ಕ್ರತುಶತೈ ತಥೇಷ್ಟಂ ಭೂರು ದಕ್ಷಿಣೈ. ರಾಮ ಇದೊಂಚೂರು ಹೇಳ್ಬೇಕಿತ್ತು ಕಣ ಕೊನೆ ಹಂತಕ್ಕೆ. ಏನು ಅಂದ್ರೆ, ರಾಮ ವೃದ್ಧೋಸ್ಮಿ, ನಂಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ ಕಣ, ಮುದುಕನಾಗ್ಬಿಟ್ಟೆ ನಾನು. ಆದರೂ ಕೂಡ ಏನ್ ಮಾಡಿದೆ, ನಾನು ಅತ್ಯಂತ ದೀರ್ಘಕಾಲದಿಂದ ನಾನು ಬದುಕಿದ್ದೇನೆ. ದೀರ್ಘಕಾಲವನ್ನು ಏನ್ ಮಾಡಿದ್ದೇನೆ, ಬದುಕಿದ್ದೇನೆ. ಎಲ್ಲಾ ಭೋಗಗಳನ್ನು ಅನುಭವಿಸಿದ್ದೇನೆ. ಅನೇಕ ಯಜ್ಞ ಯಾಗಾದಿಗಳನ್ನ ಮಾಡಿದ್ದೇನೆ. ಬೇಕಾದಷ್ಟು ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇನೆ. ಭೂರಿ ದಕ್ಷಿಣೆಯನ್ನ ಕೊಟ್ಟಿದ್ದೇನೆ. ಹೀಗಿದ್ರಿಂದ ಎಂತದ್ದು ಅಂದ್ರೆ, ಈಗ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಏನೂ ಮಾಡಬೇಕು ಅಂತಿಲ್ಲಪ್ಪ, ನಿನಗೆ ನಾನು ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಅರ್ಜೆಂಟ್ ಆಗಿ ಮಾಡ್ತಾ ಇದ್ದೇನೆ. ಯಾಕೆ ನೀನ್ ಕೇಳ್ಬೇಕಪ್ಪ, ಯಾಕೆ ಇಷ್ಟೊಂದು ಅರ್ಜೆಂಟು ನಿಂಗೆ? ತಡಿ, ತಮ್ಮಂದಿರನ್ನೆಲ್ಲ ಹೇಳಿ ಕಳ್ಸೋಣ. ಭರತ ಅಲ್ಲಿದ್ದಾನೆ, ಭರತನ ಬಿಟ್ಟು ನಾನು ಅಭಿಷೇಕ ಮಾಡ್ಕೊಡೋದು ಉಂಟಾ ಅಪ್ಪ? ಇರಪ್ಪ 1 ನಿಮಿಷ ಅಂತ ನೀನ್ ಕೇಳ್ಬೋದು. ನೋಡಿ, ಇದೇನು ರಾಮ ಕೇಳಿಲ್ಲ. ಯಾಕಂದ್ರೆ ರಾಮ ಅಪ್ಪನಿಗೆ ಪ್ರಶ್ನೆ ಮಾಡೋದು ಇಲ್ವೇ ಇಲ್ಲ. ಅಪ್ಪನಿಗೆ ಪ್ರಶ್ನೆ ಮಾಡೋದು ರಾಮಚಂದ್ರನನ್ನ ಇಲ್ವೇ ಇಲ್ಲ, ಅವನ ಜೀವನದಲ್ಲೇ ಇಲ್ಲ. ಅದಕ್ಕೊಂದು ಕಾರಣವನ್ನ ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಅಪಿಚ ಅದ್ಯ ಅಶುಭಾನ್ ರಾಮ ಸ್ವಪ್ನಾನ್ ಪಶ್ಯಾಮಿ ದಾರುಣಾನ್ ಸುದೀರ್ಘಾತ ದಿವೋಲ್ಯಾಚ ಪತತೀಹ ಮಹಾಸ್ವರ. ಯಾಕೋ ಇತ್ತೀಚಿನ ದಿನಗಳಲ್ಲಿ ತುಂಬಾ ದುಷ್ಟ ಸ್ವಪ್ನಗಳನ್ನೆಲ್ಲ ನಾನು ಕಾಣ್ತಾ ಇದ್ದೀನಪ್ಪ, ಕೆಟ್ಟ ಸಂಗತಿಗಳನ್ನ ನೋಡ್ತಾ ಇದ್ದೇನೆ. ಯಾಕೆ ಅಂತ ಗೊತ್ತಿಲ್ಲ. ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ, ಜ್ಯೋತಿಷ್ಕರನ್ನ ಕರೆದು ಬಿಟ್ಟು ನನ್ನ ಕುಂಡಲಿಯನ್ನ ತೋರಿಸ್ತೇನೆ. ನೋಡಿ, ಆಗಲೂ ಇತ್ತು ಜಾತಕ ತೋರಿಸೋದು. ಕುಂಡಲಿಯನ್ನ ನಾನು ತೋರ್ಸದ್ನಪ್ಪ. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ಅವಷ್ಟಬ್ಧಂ ಚಮೇ ರಾಮ ನಕ್ಷತ್ರಂ ದಾರುಣೈರ್ ಗ್ರಹೈಹಿ
ಆವೇದಯಂತಿ ದೈವಜ್ಞಾ ಸೂರ್ಯ ಅಂಗಾರಕ ರಾಹುಭಿ ಪ್ರಾಯೇಣ ಹಿ ನಿಮಿತ್ತಾನಾಂ ಈದೃಶಾನಾಂ ಸಮುದ್ಭವೇ ರಾಜ ಮೃತ್ಯುಮವಾಪ್ನೋತಿ ಘೋರಂಬ ಪದಮೃಚ್ಛತಿ ತದ್ಯಾವದೇವ ಮೇ ಚೇತಃ ನ ವಿಮುಹ್ಯತಿ ರಾಘವ ತಾವದೇವ ಅಭಿಷಿಂಚಸ್ವ ಚಲಾಹಿ ಪ್ರಾಣಿನಾಂ ಮದಿಹಿ. ನೋಡಿ, 3 ಶ್ಲೋಕದಲ್ಲಿ ದಶರಥ ತನ್ನ ಒಂದು ಭಾವನೆಯನ್ನ ಹೇಳಿಬಿಟ್ಟ. ನೋಡಪ್ಪ, ನನ್ನ ಜನ್ಮ ನಕ್ಷತ್ರವನ್ನ ಕ್ರೂರವಾದಂತಹ ರವಿ ಕುಜ ರಾಹುಗಳು ಆಕ್ರಮಣ ಮಾಡ್ತಾರೆ. ನನ್ನ ಜನ್ಮ ನಕ್ಷತ್ರಕ್ಕೆ ಈ ರವಿ ಕುಜ ರಾಹುಗಳ ಯೋಗ ಬಂದಿದೆಯಂತಪ್ಪ ಜ್ಯೋತಿಷ್ಯರು ಹೇಳ್ತಿದ್ದಾರೆ. ಈ ಸಾಮಾನ್ಯವಾಗಿ ಇಂಥ ಯೋಗಗಳು ಬಂದಾಗ ಅತ್ಯಂತ ಕೆಟ್ಟದ್ದು ಅನ್ನೋದು ಹೇಳ್ತಾರೆ. ಈ ಯೋಗ ಬಂದಾಗ ಏನಾಗತ್ತಂತೆ ಗೊತ್ತಾ? ರಾಜನಿಗೆ ಮೃತ್ಯು ಯೋಗ ಬಂದಿದೆ ಅಂತ ಹೇಳ್ತಾರೆ. ಮಹಾರಾಜನಿಗೆ ಯೋಗ ಬಂತು ಅಂದ್ರೆ ಏನಾಗುತ್ತೆ? ಯಾರೇ ಜಾತಕದಲ್ಲಿ ಯೋಗ ಬಂತು ಅಂದ್ರೆ ಅವನು ಅವನಿಗೆ ಮೃತ್ಯು ಅನ್ನೋದು ಸಮೀಪ ಆಗ್ತಾ ಇದೆ ಅನ್ನೋದು ಅರ್ಥ. ಆದ್ರಿಂದ ನೀನು ಪಟ್ಟಾಭಿಷೇಕನು ಬಹಳ ಇಲ್ಲ ಅಂದ್ರೆ ಯಾವುದೋ ಒಂದು ದೊಡ್ಡ ವಿಪತ್ತು ಬಂದಿದೆ ಅಂತ ಆಗುತ್ತೆ. ಮೃತ್ಯು ಬರಲಿಲ್ಲ ಅಂದ್ರೆ ಯಾವುದೋ ಒಂದು ವಿಪತ್ತು ಬಂದಿದೆ ಅಂತ ಆಗತ್ತೆ. ಆದ್ರಿಂದ ನೀನು ಬೇಗ ಪಟ್ಟಾಭಿಷಿಕ್ತನಾಗಪ್ಪ. ಯಾಕಂದ್ರೆ ಮನುಷ್ಯರ ಮನಸ್ಸು ತುಂಬಾ ಚಂಚಲ, ಯಾವಾಗ ಏನಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ನೀನು ಬೇಗ ಪಟ್ಟಾಭಿಷಿಕ್ತನಾಗು ಅಂತ ಹೇಳಿದಾಗ ತಕ್ಷಣ ನೋಡಿ ಇಲ್ಲಿ ಹೇಳ್ತಾರೆ, ಕಾಮಂಖಲು ಸತಾಮೃತ್ತೆ ಭ್ರಾತಾತೆ ಭರತ ಸ್ಥಿತ ಜ್ಯೇಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ ಕಿಂತು ಚಿತ್ತಂ ಮನುಷ್ಯಾಣ ಅನಿತ್ಯಮಿತಿ ಮೇ ಮತಿ ಸತಾಂಚ ಧರ್ಮ ನಿತ್ಯಾನ ಕೃತ ಶೋಭೀಚ ರಾಘವ. ನೋಡಪ್ಪ, ಹಾಗಾದ್ರೆ ನೀನ್ ಮತ್ತೆ ಅವನು ಹೇಳ್ತಾನೆ, ನೋಡಪ್ಪ ಇವತ್ತಿನ ರಾತ್ರಿ ನೀವು ಉಪವಾಸ ಇರಬೇಕು, ದರ್ಭೆ ಮೇಲೆ ಮಲಗಬೇಕು, ವ್ರತದಿಂದ ಇರಬೇಕು, ಎಲ್ಲವನ್ನೂ ಕೂಡ ನೀನ್ ಕೇಳ್ಬೋದು. ಭರತನು ದೂರದ ಊರಿಗೆ ಪರಸ್ಥಳಕ್ಕೆ ಹೋಗಿದ್ದಾನೆ. ಪರಸ್ಥಳಕ್ಕೆ ಅವನು ಹೋಗಿದ್ದಾನೆ. ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾಜಿತ. ನೋಡಿ, ಈ ಒಂದು ವಾಕ್ಯ ಇದೆಯಲ್ಲ, ದಶರಥ ಮಹಾರಾಜನೂ ಕೂಡ ಭರತನನ್ನ ತಪ್ಪು ತಿಳ್ಕೊಂಡಿದ್ದ ಅನ್ನೋದು ಗೊತ್ತಾಗುತ್ತೆ ನಮಗೆ. ಭರತನ ವ್ಯಕ್ತಿತ್ವವನ್ನು ಹೇಳ್ತೇನೆ ಮುಂದಕ್ಕೆ, ಭರತ ಎಂಥವನು ಅಂತದನ್ನು ಹೇಳ್ತೇನೆ. ಈ ಒಂದು ವಾಕ್ಯದಿಂದ ಏನಾಯ್ತು ಅಂದ್ರೆ ಭರತನನ್ನ ದಶರಥನೂ ತಪ್ಪು ತಿಳ್ಕೊಂಡಿದ್ದ ಅಂತ ಆಯ್ತು. ವಿಪ್ರೋಷಿತಶ್ಚ ಭರತಃ ಯಾವದೇವ ಪುರಾದಿತಃ ತಾವದೇವ ಅಭಿಷೇಕಾಸ್ತೆ ಪ್ರಾಪ್ತೋ ಕಾಲೋ ಮತೋಮ. ನೋಡಪ್ಪ, ಈಗ ಭರತನೂ ಕೂಡ ದೂರ ಪ್ರಯಾಣದಲ್ಲಿದ್ದಾನೆ. ಅವನು ಬರೋದ್ರೊಳಗೆ ನೀನು ಅಭಿಷೇಕ ಮಾಡು. ಯಾಕೆ? ಭರತನ ವ್ಯಕ್ತಿತ್ವ ಗೊತ್ತಿರ್ಲಿಲ್ಲ, ಮಕ್ಕಳ ವ್ಯಕ್ತಿತ್ವ ಅಪ್ಪನಿಗೆ ಗೊತ್ತಿರ್ಲಿಲ್ಲ. ಬೇಗ ಮಾಡ್ಕೊಂಡ್ಬಿಡು. ನಿನ್ನ ತಮ್ಮ ಹಾಗಂತ ನೀ ಕೇಳ್ಬೋದು, ಏನು ಅಪ್ಪ ಭರತನ ಮೇಲೆ ಏನಾದ್ರೂ ನೀನು ತಪ್ಪು ಕಲ್ಪನೆ ಇಟ್ಕೊಂಡಿದೀಯಾ ಅಂತ ನೀನ್ ಕೇಳ್ಬೋದು. ಇಲ್ಲಪ್ಪ, ನಿನ್ನ ತಮ್ಮನಾದ ಭರತ ನಿಜವಾಗ್ಲೂ ಕೂಡ ಸಜ್ಜನ. ಅವನು ಹಿರಿಯರಿಗೆ ಗೌರವವನ್ನು ತೋರಿಸ್ತಾನೆ, ಅಣ್ಣನ ಅನುಯಾಯಿ ಆಗಿದ್ದಾನೆ, ಅಣ್ಣನ ಹೇಳದಂತೆ ನಾನು ಕೇಳ್ತಾನೆ. ಆದರೆ ಅವನು ಒಬ್ಬ ಮನುಷ್ಯನಲ್ವ? ಯಾವಾಗಾದ್ರೂ ಮನುಷ್ಯನ ಮನಸ್ಸು ಬದಲಾಗ್ಬಿಡಬಹುದು. ಆದ್ರಿಂದ ಎಂತದ್ದು ಅಂದ್ರೆ ಭರತ ಬರೋಕ್ಕಿಂತ ಮುಂಚೆ ನೀನೇನ್ ಮಾಡು, ಆ ಒಂದು ಪಟ್ಟಾಭಿಷೇಕವನ್ನ ಮಾಡುಕೋ ಅಂತ ಹೇಳಿ ಮತ್ತೆ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡ್ತಾನೆ. ಅಷ್ಟೊತ್ತಿಗೆ ರಾಮ ಮತ್ತೆ ಅಂತಃಪುರಕ್ಕೆ ಹೋದ್ರೆ ಅಂತಃಪುರದಲ್ಲಿ ಸೀತಾಮಾತೆ ಇರೋದಿಲ್ಲ. ಸೀತಾಮಾತೆ ಇಲ್ಲದೆ ಇರೋದಾಗ ಏನ್ ಮಾಡ್ತಾನೆ? ಈ ಪಟ್ಟಾಭಿಷೇಕದ ವಿಷಯವನ್ನ ನನ್ನ ಅಮ್ಮನಿಗೆ ಹೇಳೋಣ ಅಂತ ಕೌಸಲ್ಯ ಅಂತಃಪುರಕ್ಕೆ ಅವನು ಹೋಗ್ತಾನೆ. ಅಲ್ಲಿ ಹೋದಾಗ ಏನಾಗುತ್ತೆ? ತಸ್ಮಿನ್ ಕಾಲೇ ಹಿ ಕೌಸಲ್ಯ ತತ್ಸ್ಥಾವ ಮೀಲಿತೆ ಕ್ಷಣ ಸುಮಿತ್ರಾಯಾನ್ವ ಸಾಮಾನ ಸೀತೆಯ ಲಕ್ಷ್ಮಣೇನ ಚ. ಕೌಸಲ್ಯ ಮಾತೆಯ ಹತ್ರ ಹೋದ್ರೆ ಕೌಸಲ್ಯ ಮಾತೆ ಕಣ್ಣು ಮುಚ್ಚಿಕೊಂಡು ಭಗವಂತನನ್ನ ಧ್ಯಾನ ಮಾಡ್ತಾ ಇರ್ತಾಳೆ. ಅವಳ ಪಕ್ಕ ಸುಮಿತ್ರಾ ಮಾತೆ ಕೂತಿದ್ರೆ ಅವರಿಬ್ಬರ ಹಿಂದೆ ಸೀತಾ ಲಕ್ಷ್ಮಣರು ಅಲ್ಲಿರ್ತಾರೆ. ಹೇಳ್ತಾರೆ, ಯಾವಾಗ ಕೌಸಲ್ಯ ಮಾತೆಗೆ ಅಷ್ಟೊತ್ತಿಗೆ ವಿಷಯ ಗೊತ್ತಾಗಿ ಹೋಗಿರುತ್ತೆ, ರಾಜಸಭೆಯಲ್ಲಿ ನಡೆದಂತಹ ವಿಷಯ ಆ ಸೇವಕಿಯರಿಂದ, ದೂತರಿಂದ, ಎಲ್ಲರಿಂದಲೂ ಗೊತ್ತಾಗಿರುತ್ತೆ. ದಶರಥ ಇವರು ಯಾರಿಗೂ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳೋದೇ ಇಲ್ಲ. ಅವನು ಅನ್ಕೊಂಡಿದ್ದು ಏನಂದ್ರೆ ಕೈಕೇಯಿಗೆ ಹೇಳ್ತೀನಿ ಅಂತ. ಆದ್ರೆ ಏನ್ ಮಾಡ್ತಿದ್ದಾನೆ? ಅದನ್ನ ರಾತ್ರಿ ಹೇಗಾದ್ರೂ ಮಾಡಿ ಓಲೈಸಿ ಹೇಳ್ತೀನಿ ಅಂತ ಕೈಕೇಯಿ ಹತ್ರನೂ ಹೋಗಿಲ್ಲ ಅವನು, ಯಾರಿಗೂ ಹೇಳಿಲ್ಲ.
ರಾಜಸಭೆಯಲ್ಲಿ ತೀರ್ಮಾನ ಮಾಡಿಬಿಟ್ಟ, ಹಾಗೆ ನಡೀತಿದೆ. ಆಗ ತಕ್ಷಣ ಎಂಥದ್ದು ಅಂದ್ರೆ ಹೋಗಿ ಕೌಸಲ್ಯಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನ ಧ್ಯಾಯಮಾನ ಜನಾರ್ದನ, ಅವಳು ಭಗವಂತನಾದಂತಹ ಜನಾರ್ದನನ್ನ ಮಹಾವಿಷ್ಣುವಿನ ಧ್ಯಾನದಲ್ಲಿದ್ದ ಯಾರು ಕೌಸಲ್ಯ ಮಾತೆ. ಹೋಗಿ ನಮಸ್ಕಾರವನ್ನು ಮಾಡಿದ ಮೇಲೆ ಆಗ ರಾಮನು ಅಭಿವಾದನೆಯನ್ನು ಮಾಡ್ತಾನೆ. ಅವಳಿಗೆ ಸಂತೋಷಕರವಾದಂತಹ ಮಾತನ್ನ ಹೇಳ್ತಾನೆ. ಅಪ್ಪ ಏನಂತ ಹೇಳ್ತಾನೆ ಗೊತ್ತಾ? ಅಂಬ ಪಿತ್ರಾ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ಇದು ನೋಡಿ ರಾಮ ಅಂದ್ರೆ, ಇದು ನೋಡಿ ರಾಮ ಅಂದ್ರೆ. ಅಮ್ಮ, ಅಪ್ಪ ನನಗೆ ಯುವರಾಜನಾಗು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಲಿಲ್ಲ ರಾಮಚಂದ್ರ. ಏನ್ ಹೇಳ್ದ ರಾಮಚಂದ್ರ? ಅಮ್ಮ, ಅಂಬಾ, ಅಮ್ಮ, ಅಪ್ಪ ನನಗೆ ಹೇಳ್ತಿದ್ದಾನೆ ಪ್ರಜೆಗಳನ್ನ ಸಂರಕ್ಷಣೆಯನ್ನ ನೀನು ಮಾಡಪ್ಪ ಅಂತ. ಪ್ರಜೆಗಳ ಸಂರಕ್ಷಣೆ ಮಾಡು ಅಂತ ಅಪ್ಪ ಹೇಳ್ತಿದ್ದಾನೆ ಅಂತ ಹೇಳಿದ್ನೇ ಹೊರತು ರಾಮಚಂದ್ರ ಅಪ್ಪ ನನಗೆ ಮಹಾರಾಜ ಆಗು ಅಂತ ಹೇಳ್ತಿದ್ದಾನೆ ಅಂತ ರಾಮಚಂದ್ರ ಹೇಳಿಲ್ಲ. ಇದು ರಾಮಚಂದ್ರ ಅಂದ್ರೆ, ಇದು ರಾಮಚಂದ್ರ ಅಂದ್ರೆ. ಆಗ ಏನಾಯ್ತು ಅಂದ್ರೆ ನಾಳೆ ಪುಷ್ಯ ನಕ್ಷತ್ರ ಇದೆಯಂತಪ್ಪ, ಆದ್ರಿಂದ ಪಟ್ಟಾಭಿಷೇಕ ಮಾಡುದು ಅಂತ ಹೇಳ್ತಾರೆ. ಆದ್ರಿಂದ ದಶರಥ ರಾಮ ಏನ್ ಹೇಳ್ತಾನೆ ಗೊತ್ತಾ? ತಾನಿಮೇ ಮಂಗಲಾನ್ ಯದ್ಯ ವೈದೇಹ್ಯಶ್ಚೈವ ಕಾರಯ. ಅಮ್ಮ, ನನಗೂ ಮತ್ತು ಸೀತಾಮಾತೆಗೂ ಪಟ್ಟಾಭಿಷೇಕಕ್ಕೆ ಹೇಗೆ ಸಿದ್ಧತೆ ಆಗಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ದಯಮಾಡಿ ನಮ್ಮಿಬ್ಬರನ್ನು ಕೂಡ ನೀನು ತಯಾರು ಮಾಡಮ್ಮ, ಪಟ್ಟಾಭಿಷೇಕಕ್ಕೆ ನೀನು ತಯಾರು ಮಾಡು, ಮಂಗಳ ಕೆಲಸವನ್ನೆಲ್ಲ ಮಾಡಿಸು ಅಂತ ಹೇಳಿದ ಮೇಲೆ ನೋಡಿ, ಇಲ್ಲಿ ಲಕ್ಷ್ಮಣನು ಹಿಂದೆ ನಿಂತುಕೊಂಡು ಕೇಳ್ತಾ ಇರ್ತಾನೆ. ರಾಮನ ಮಾತೆಲ್ಲವನ್ನೂ ಕೂಡ ಕೇಳ್ತಿರ್ತಾನೆ. ಲಕ್ಷ್ಮಣನ ಮೇಲೆ ರಾಮನ ಅಭಿಪ್ರಾಯ ಏನಿತ್ತು? ರಾಮನ ಅಭಿಪ್ರಾಯ ಲಕ್ಷ್ಮಣನ ಮೇಲಿತ್ತು ಅಂದ್ರೆ ಹೇಳ್ತಾರೆ ನೋಡಿ, ಪ್ರಾಂಜಲಿಂ ಪ್ರಾಕ್ವಮಾಸೀನಂ ಅಭಿವೀಕ್ಷ್ಯ ಸ್ವಯನ್ನಿವ. ಕೈ ಮುಗಿದುಕೊಂಡು ಅಣ್ಣ ಹೇಳೋ ಮಾತೆಲ್ಲವನ್ನು ಲಕ್ಷ್ಮಣ ಕೇಳ್ತಿದ್ದಂತೆ. ಅವನನ್ನ ಲಕ್ಷ್ಮಣ ರಾಮ ಹೀಗೆ ನೋಡುತ್ತಂತೆ, ನೋಡ್ಬಿಟ್ಟು ನಕ್ಕದ್ದಂತೆ. ರಾಮಚಂದ್ರ ಅವನನ್ನ ನೋಡಿ ನಕ್ಕದ್ದಂತೆ. ನಕ್ಕು ಬಿಟ್ಟು ಹೇಳ್ತಾನೆ, ಲಕ್ಷ್ಮಣ ಇಮಾಂ ಮಯ ಸಾರ್ಧಂ ಪ್ರಸಾದಿ ತ್ವಂ ವಸುಂಧರಾಂ ದ್ವಿತೀಯಂ ಮೇ ಅಂತರಾತ್ಮಾನಂ ತ್ವಾಮಿಯಂ ಶ್ರೀರುಪಸ್ಥಿತ ಸೌಮಿತ್ರೇ ಭುಂಕ್ಷ ಭೋಗಾನ್ ಸ್ವಾಂ ಇಷ್ಟಾನ್ ರಾಜ್ಯ ಫಲಾನಿ ಚ ಜೀವಿತಂಚ ಹಿ ರಾಜ್ಯಂಚ ತ್ವದರ್ಥಂ ಅಭಿಕಾಮಯೇ. ಎಂಥ ಮಾತು ನೋಡಿಪ. ಅವನು ಹೇಳ್ದ, ಲಕ್ಷ್ಮಣ, ನನ್ನ ಜೊತೆಗೆ ನೀನು ಇದ್ದು ಈ ರಾಜ್ಯವನ್ನ ನೀನೂ ಕೂಡ ಆಳಬಹುದಪ್ಪ. ನನಗೊಬ್ಬನೇ ಅಪ್ಪ ಕೊಡ್ತಿರೋದಲ್ಲ, ನೀನೂ ಕೂಡ ಈ ರಾಜ್ಯವನ್ನ ಆಳುವಂಥವನಾಗು. ಯಾಕೆ ಅಂದ್ರೆ ನೀನು ನನ್ನ ಎರಡನೆಯ ಪ್ರಾಣ ಆಗಿದೆಯಾ, ಅದಕ್ಕೆ. ಲಕ್ಷ್ಮಣ ಅಂದ್ರೆ ಯಾರು? ಒಂದು ಈ ಶರೀರದಲ್ಲಿ ರಾಮನ ಉಸಿರು ಆಡ್ತಾ ಇದ್ರೆ ರಾಮನ ಇನ್ನೊಂದು ಉಸಿರು ಲಕ್ಷ್ಮಣನ ಶರೀರದಲ್ಲಿ ಆಡ್ತಿತ್ತಂತೆ. ನನ್ನ ದ್ವಿತೀಯ ಪ್ರಾಣ ನೀನು, ನನ್ನ ಒಂದು ದ್ವಿತೀಯ ಪ್ರಾಣ ನೀನು ಆಗಿದೆ. ದ್ವಿತೀಯಮ್ಮೇ ಅಂತರಾತ್ಮಾನಂ. ಲಕ್ಷ್ಮಣ, ನೀ ನನ್ನ ದ್ವಿತೀಯ ಪ್ರಾಣನಾಗಿದೆಯಪ್ಪ. ಆದ್ರಿಂದ ಎಂಥದ್ದು ಅಂದ್ರೆ ನೀನು ಈ ರಾಜ್ಯ ಲಕ್ಷ್ಮಿ ನಿನಗೂ ಕೂಡ ಸೇರಿದೆಯಪ್ಪ. ಲಕ್ಷ್ಮಣ, ಏನೇನು ಭೋಗಗಳು ಬೇಕು ಎಲ್ಲವನ್ನೂ ಕೂಡ ನೀನು ಅನುಭವಿಸಪ್ಪ. ಈ ರಾಜ್ಯ ಎಲ್ಲವೂ ಕೂಡ ನಿನಗೋಸ್ಕರ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಿನಗೋಸ್ಕರ ನಾನು ಸ್ವೀಕಾರ ಮಾಡ್ತಿದ್ದೀನಿ ಅಂತ ಹೇಳಿ ಆ ತಾಯಿಯರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ರಾಮಚಂದ್ರ ಹೊರಡಾಗ ರಾಮನು ವ್ರತನಿಷ್ಠನಾಗಬೇಕು ಅಂತ ವಸಿಷ್ಠರು ಬಂದು ರಾಮಚಂದ್ರನಿಗೆ ಹೇಗಿರಬೇಕು ಅಂತ ಉಪದೇಶವನ್ನ ಮಾಡ್ತಾನೆ. ಉಪದೇಶವನ್ನ ಮಾಡಿದ ಮೇಲೆ ಪಟ್ಟಾಭಿಷೇಕಗಳು ನಡೆಯುತ್ತೆ ಅಂದುಕೊಂಡು ವಸಿಷ್ಠರು ಎಲ್ಲಿ ಪಟ್ಟಾಭಿಷೇಕ ಆಗುತ್ತೋ ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಪ್ರಜೆಗಳ ಉತ್ಸಾಹವನ್ನ ನೋಡ್ಬಿಟ್ಟು ವಸಿಷ್ಠರಿಗೆ ಆಶ್ಚರ್ಯ ಆಗುತ್ತಂತೆ. ಈ ಮಟ್ಟಿನ ಉತ್ಸಾಹವ, ಯಾರೋ ಒಬ್ಬ ರಾಜ, ಯಾರೋ ಒಬ್ಬನು ಪಟ್ಟಾಭಿಷೇಕ ತಗೊಂಡ್ರೆ ಇವರಿಗೆ ಯಾಕಿಷ್ಟು ಸಂತೋಷ ಅಂತ ವಸಿಷ್ಠರು ಯೋಚನೆ ಮಾಡ್ತಿರಂತೆ. ನೋಡಿ, ಇಲ್ಲಿ ಸೂತ ಮಾಗಧ ವಂದಿನ, ಇಲ್ಲಿ ಸೂತರು, ಮಾಗಧರು, ವಂದಿಗಳು ಅಂತ 3 ಜನ. ಈ 3 ಜನರಿಗೂ ಕೂಡ ದಶರಥ ಹೇಳದಂತೆ ರಾಮಚಂದ್ರನನ್ನ
ನೋಡ್ರಪ್ಪ ಎಂಥದ್ದು ಅಂದ್ರೆ ಎಲ್ಲರೂ ಕೂಡ ಆ ಶ್ರೀರಾಮನು ಸೂತ ಮಾಗದ ವಂದಿಗಳೆಲ್ಲರೂ ಕೂಡ ರಾಮಚಂದ್ರನ ಜೈ ಜೈಕಾರ ಮಾಡ್ತಾ ಇದ್ದಾರೆ. ಯಾರು ಸೂತರು, ಯಾರು ವಂದಿಗಳು, ಯಾರು ಮಾಗಧರು ಅಂದ್ರೆ ದೇವತಾ ಸ್ತೋತ್ರಗಳನ್ನ ಮಾಡುವಂಥವರನ್ನ ಸೂತರು ಅಂತ ಕರೀತೇವೆ. ನಂತರ ಮಾಗಧರು ಅಂದ್ರೆ ಯಾರಪ್ಪ ಅಂದ್ರೆ ಒಬ್ಬ ಮಹಾರಾಜನ ವಂಶಾವಳಿಯನ್ನ ನೆನಪಿಟ್ಟುಕೊಂಡು ನೀನು ಇವರಂತ ಆಗಬೇಕಪ್ಪ ಅಂತ ನೆನಪಿಸಿಕೊಡುವರನ್ನ ಮಾಗಧರು ಅಂತ ಹೇಳ್ತೇವೆ. ವಂದಿಗಳು ಅಂದ್ರೆ ಯಾರಪ್ಪ ಅಂದ್ರೆ ನಿನ್ನಲ್ಲಿ ಎಷ್ಟು ಶೌರ್ಯ ಪರಾಕ್ರಮ ಇದೆ ಅನ್ನೋದನ್ನ ಹೇಳುವವರನ್ನು ವಂದಿಗಳು ಅಂತ ಹೇಳ್ತೇವೆ. ಎಲ್ಲಾ ಆಸ್ಥಾನದಲ್ಲೂ ಕೂಡ ಸೂತರು, ಮಾಗಧರು, ವಂದಿಗಳು ಇರಲೇಬೇಕು. ಹೀಗೆಲ್ಲ ಆಗತ್ತೆ. ಎಲ್ಲರೂ ಅತ್ಯಂತ ಸಂಭ್ರಮದಿಂದ ನಡೀತಿರ್ಬೇಕಾದ್ರೆ ರಾಮಚಂದ್ರನು ಕೂಡ ಉಪವಾಸ ವ್ರತವನ್ನ ಮಾಡಿ ಕೇವಲ ದರ್ಭಾಸನದ ಮೇಲೆ ಮಲ್ಕೊಂಡಿರ್ತಾನೆ. ಇಡೀ ಅರಮನೆ ಅತ್ಯಂತ ಆನಂದದಿಂದ ಓಡಾಡ್ತಾ ಇದೆಯಂತೆ. ಎಲ್ಲರೂ ಅಲ್ಲಿಂದಿಲ್ಲಿಗೆ, ಇಲ್ಲಿಂದಲ್ಲಿಗೆ, ಅಲ್ಲಿಂದಿಲ್ಲಿಗೆ ಓಡಾಡ್ತಾ ಇದ್ದಾರೆ. ಹೀಗೆ ಓಡಾಡ್ತಾ ಇರ್ಬೇಕಾದ್ರೆ ಮಂಥರ ಆ ಸಂಭ್ರಮವನ್ನ ನೋಡುತ್ತಂತೆ. ಮಂಥರ ಆ ಸಂಭ್ರಮವನ್ನ ನೋಡುತ್ತಂತೆ. ಈ ಮಂಥರ ಯಾರು? ಮಂಥರ ಯಾರು ಅಂದ್ರೆ ಜ್ಞಾತಿ ದಾಸಿ ಯಥೋ ಜಾತ ಕೈಕೇಯಾಸ್ತು ಸಹೋಷಿತ ಪ್ರಾಸಾದಂ ಚಂದ್ರ ಸಂಕಾಶಂ ಆರುರೋಹ ಎದೃಚ್ಛಯ. ಇವಳು ಒಬ್ಬಳು ದಾಸಿಯಂತೆ. ಇವಳು ಕೇವಲ ದಾಸಿ ಅಲ್ಲ, ಕೈಕೇಯಿಯ ಸಾಕು ತಾಯಿ. ಕೈಕೇಯಿಯು ಮಂಥರೆಯ ಎದೆಹಾಲನ್ನ ಕುಡಿದು ಬೆಳೆದಿರ್ತಾಳೆ. ಕೈಕೇಯಿಗೆ ಏಕವಚನದಲ್ಲಿ ಬೈಯುವ ಅಧಿಕಾರ ಮಂಥರೆಗಿರುತ್ತೆ. ಬೈಯುವ ಅಧಿಕಾರ. ಆ ರೀತಿಯಾಗಿ ಮಂಥರೆ ಕೈಕೇಯಿಯನ್ನ ಅಷ್ಟು ಚಂದ ನೋಡ್ಕೋತಾ ಇರ್ತಾಳೆ. ಅವಳು ಇದನ್ನೆಲ್ಲ ನೋಡ್ತಾಳೆ. ಹೀಗೆಲ್ಲ ನೋಡಿದ ಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಹೂವಿನ ಹಾರ ಹಾಕೊಂಡು ಓಡಾಡ್ತಿದ್ದಾರೆ. ಎಲ್ಲಾ ದೇವಸ್ಥಾನಗಳು ಇತ್ಯಾದಿಗಳು ಎಲ್ಲವೂ ಕೂಡ ನಲಿತಿದೆ. ಪ್ರಜೆಗಳಿಷ್ಟು ಸಂತೋಷವಾಗಿದ್ದಾರೆ. ಆಮೇಲೆ ದೂರದಲ್ಲಿ ಕೌಸಲ್ಯೆಯನ್ನ ನೋಡುತ್ತಂತೆ ಮಂಥರ. ಕೌಸಲ್ಯೆಯನ್ನ ನೋಡಿ ಸಂತೋಷ ಪಟ್ಲಂತೆ, ಅವಳು ಆಶ್ಚರ್ಯ ಪಟ್ಲಂತೆ. ನೋಡಿ, ಈ ಒಂದು ಶ್ಲೋಕದಲ್ಲಿ ಕೌಸಲ್ಯೆಯ ಒಂದು ಸಣ್ಣ ವ್ಯಕ್ತಿತ್ವ ಗೊತ್ತಾಗುತ್ತೆ ನಮಗೆ. ಏನು? ಉತ್ತಮೇನಾಭಿ ಸಂಯುಕ್ತ ಹರ್ಷೇಣಾರ್ಥಪರಾಸತಿ ರಾಮ ಮಾತಾ ಧನಂ ಕಿನ್ನು ಜನೇಭ್ಯ ಸಂಪ್ರಯಚ್ಛತಿ ಅತಿಮಾತ್ರ ಪ್ರಹರ್ಷೋಯಂ ಕಿಂಚನಸ್ಯ ಚ ಶಂಸಮೆ ಕಾರಯಿಷ್ಯತಿ ಕಿಂವಾಪಿ ಸಂಪ್ರಹೃಷ್ಟೋ ಮಹೀಪತಿ. ರಾಮನ ತಾಯಿ ಬಹಳ ಜಿಪುಣೆ. ಕೌಸಲ್ಯ ಮಾತೆ ಸ್ವಲ್ಪ ಮಟ್ಟಿಗೆ ಕೈ ಬಿಟ್ಟು ಕೊಡುವಂಥವಳು ಆಗಿರ್ಲಿಲ್ವಂತೆ. ಇದು ಮಂಥರ ಬಾಯಿಂದ ಹೇಳ್ಸಿದ್ದಾರೆ ನೋಡಿ ವಾಲ್ಮೀಕಿಗಳು. ನಾವು ಇದನ್ನು ಗಮನಿಸಬೇಕು. ಅಂಥವಳು ಇವತ್ತು ನಿಂತುಕೊಂಡು ಎರಡೆರಡು ಬೊಗಸೆಯಲ್ಲಿ ರತ್ನಗಳನ್ನ, ವೈಡೂರ್ಯವನ್ನ, ವಜ್ರವನ್ನ ದಾನ ಮಾಡ್ತಾ ಇದ್ದಾಳೆ. ಯಾಕೆ? ಯಾಕೆ? ಅಷ್ಟೇ ಅಲ್ಲ, ಮತ್ತಿನ್ನೇನು ಅಂದ್ರೆ ಯಾಕಿರಬಹುದು? ಜನರಿಗೆ ಅವರ ಸಂತೋಷವನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಹಿರಿ ಹಿಗ್ತಿದ್ದಾರೆ, ನೃತ್ಯ ಮಾಡ್ತಿದ್ದಾರೆ. ಯಾಕೆ ಅಂತ ಯೋಚನೆ ಮಾಡ್ತಾ ಅಷ್ಟೊತ್ತಿಗೊಬ್ಳು ದಾಸಿ ಬಂದಾಗ ನಿಲ್ಲ. ಮಂಥರೆಯನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆಲ್ಲ ಹೆದರುತ್ತಾನೂ ಇತ್ತು. ಯಾಕೆ ಅಂದ್ರೆ ದಶರಥನು ಕೈಕೇಯಿಯ ಕೈಗೊಂಬೆ. ಆ ಕೈಕೇಯಿಯ ಅತ್ಯಾಪ್ತ ದಾಸಿ ಮಂಥರ. ನಂಗೆ ಯಾಕೆ ಬೇಕಪ್ಪ, ಇವನಿಗೆ ಏನಾದ್ರು ಮಾತಾಡಿದ್ರೆ ಕೈಕೇಯಿ ತನಕ ಹೋಗುತ್ತೆ. ಕೈಕೇಯಿಗೆ ಹೋಯ್ತು ದಶರಥ ನಮಗೆ ಶಿಕ್ಷೆ ಕೊಡ್ತಾನೆ. ಅದಕ್ಕೋಸ್ಕರ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಮಂಥರೆಯನ್ನ ನೋಡಿ ಸ್ವಲ್ಪ ಮಟ್ಟಿಗೆ ಹೆದರ್ತಾನೂ ಇದ್ರು ಅಲ್ಲಿಯವರೆಲ್ಲ. ನಿಂತ್ಕೊಳ್ಳ, ಏನಾಯ್ತು ಹೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ದಾಸಿ, ಶ್ವಃ ಪುಷ್ಯೇಣ ಜಿತಕ್ರೋಧಂ ಯೌವ ರಾಜ್ಯೇನ ರಾಘವಂ ರಾಜ ದಶರಥೋ ರಾಮಂ ಅಭಿಷೇಚಯಿತಾನಗಂ. ನಾಳೆ ಪುಷ್ಯ ನಕ್ಷತ್ರ ಉಷಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಸರಿಯಾಗಿ ದಶರಥ ಮಹಾರಾಜನು ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಏನಂತ ಅಂದ್ರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣವೇ ಆ ಗೂನಿ
ಕುಬ್ಜ ಅಂದ್ರೆ ಗೂನು ಬೆನ್ನೋಳು. ಆ ಗೂನು ಬೆನ್ನೋಳಿಗೆ ನಖಶಿಖಾಂತ ಕೋಪ ಬಂತಂತೆ, ಸಿಟ್ಟು ಬಂತಂತೆ. ಅವಳು ಏನಾಯ್ತು ಅಂದ್ರೆ ಮಹಡಿ ಮೇಲೆ ವಿಷಯ ಗೊತ್ತಾಯ್ತು. ಕೌಸಲ್ಯದು ಕೆಳಗಡೆ ಇದ್ದಂತಹ ಥಡ 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 ಇಳಿದಂತೆ ಇಳಿದು ನೇರವಾಗಿ ಕೌಸಲ್ಯ ಅಂತಃಪುರ, ಕ್ಷಮಿಸಿ, ಕೈಕೇಯಿಯ ಅಂತಃಪುರಕ್ಕೆ ಹೋದಾಗ ಹೇಳ್ತಾಳೆ, ಅವಳು ಕೈಕೇಯಿ ತನ್ನನ್ನ ತಾನು ಶೃಂಗಾರ ಮಾಡ್ಕೋತಾ ಇದ್ದಂತೆ. ಯಾಕೆ? ರಾತ್ರಿ ಆಯ್ತು, ಇನ್ನೇನು ಮಹಾರಾಜ ನನ್ನೊಟ್ಟಿಗೆ ಕಾಲ ಕಳೆಯೋಕೆ ಬರ್ತಾನೆ, ರಾತ್ರಿ ಸಮಯ ಆಯ್ತು. ಯಾಕಂದ್ರೆ ಭರತನೂ ಬಂದು ಇದೇ ಮಾತನ್ನು ಹೇಳ್ತಾನೆ ಕೈಕೇಯಿಗೆ. ಅಪ್ಪ ಅವನ ಕೋಣೆಯಲ್ಲೂ ಇಲ್ಲ ಭರತ ಬಂದಾಗ, ಅದು ಬಿಟ್ರೆ ಹೆಚ್ಚೊತ್ತು ನಿನ್ನೊಟ್ಟಿಗೆ ಕಾಲ ಕಳೀತಿದ್ದು ನಮ್ಮಪ್ಪ, ಇಲ್ಲೂ ಇಲ್ವಲ್ಲ ಎಲ್ಲಿ ಅಂತ ಕೇಳ್ತಾನೆ. ಆಗ ಏನಾಯ್ತು ಅಂದ್ರೆ ಇವಳು ಶೃಂಗಾರವನ್ನು ಮಾಡ್ಕೊತಾ ಇದ್ದಂತೆ. ಎಲ್ಲ ಮುಂಗುರುಳನ್ನೆಲ್ಲ ಹಾಕೊಂಡು ಮಾಡ್ಕೊಂಡು, ಇನ್ನೇನು ಗಂಡ ಬರೋ ಸಮಯ ಆಯ್ತು, ರಾತ್ರಿ ಆಯ್ತು ಅಂತೆಲ್ಲ ಅಂದುಕೊಂಡು ಶೃಂಗಾರವನ್ನು ಮಾಡ್ಕೋಬೇಕಾದ್ರೆ ಕನ್ನಡಿ ಮುಂದೆ ಕೂತಿರ್ತಾಳೆ. ಮಂಥರ ಬಂದು ಹೇಳೋ ಮಾತೇ ಗೊತ್ತಾ? ಉತ್ತಿಷ್ಠ ಮೂಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ಧತೆ ಉಪಪ್ಲುತ ಮಘೌಗೇನ ಕಿಮಾತ್ಮಾನಂ ನ ಬುದ್ಧ್ಯಸೆ ಅನಿಷ್ಟೆ ಸುಭಗಾಕಾರೆ ಸೌಭಾಗ್ಯೇನ ವಿಕಥಸೆ ಚಲಂ ಹಿ ತವ ಸೌಭಾಗ್ಯಂ ನದ್ಯಾ ಸ್ರೋತ ಇವೋಷ್ಮಗೆ. ಎಂಥ ಮಾತು ನೋಡಿ, ಮಂಥರ ಹೇಳುವಂತಹ ಮಾತು. ಏ ಮೂಢೆ, ಮುಟ್ಟಾಳೆ, ಎದ್ದೇಳೆ ಮೇಲೆ, ಏನೇ ಮಾಡ್ತಾ ಇದೀಯಾ? ಎದ್ದೇಳೆ ಮೇಲೆ. ನೋಡಿ ಮಹಾರಾಣಿಯವಳು ಮಂಥರ ಮಾತನಾಡುವ ಮಾತು ನೋಡಿ, ಮಂಥರ ಹೇಳುವ ಮಾತು ನೋಡಿ. ಎದ್ದೇಳೆ ಮೇಲೆ, ಎದ್ದೇಳೆ ಮೇಲೆ ಏನು ಭಯಂಕರವಾದಂತಹ ಒಂದು ವಿಪತ್ತು ನಿನ್ನ ತಲೆಯ ಮೇಲೆ ಬಂದು ಕೂತಿದೆ. ಭಯಂ ತ್ವಾಂ ಅಭಿವರ್ಧತೆ, ಭಯಂಕರವಾದಂತಹ ಒಂದು ವಿಪತ್ತು ಏನಾಗಿದೆ, ನಿನ್ನ ತಲೆಯ ಮೇಲೆ ಬಂದು ಸುತ್ತುಗಟ್ಟಿದೆ. ಕಷ್ಟದ ಪರಂಪರೆಯೇ ನಿನ್ನಲ್ಲಿ ಪರಿಪೂರ್ಣವಾಗಿ ಸುತ್ತುಗಟ್ಟಿದೆಯಪ್ಪ. ಹೀಗಿದ್ದಾಗ ಏನು ಮಾಡ್ತಿದೀಯಾ ಅಂದ್ರೆ, ನೀನು ಮುತ್ತುಕೊಂಡಿದೆ, ನಿನಗೆ ಗೊತ್ತಿಲ್ವಾ? ನಿನಗೆ ಹೇಳ್ತಿದ್ಯಾ ನಿನ್ನ ಗಂಡನಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ, ಆ ರೀತಿ ಈ ರೀತಿ ಎಲ್ಲ ಹೊಗಳ್ತಾ ಇದ್ದ ನಿನ್ ಗಂಡ, ನೀನೇ ಸರ್ವಸ್ವ, ನೀನೇ ಎಲ್ಲ ಅಂತೆಲ್ಲ ಹೊಗಳ್ತಿದ್ದಾನೆ. ಆದ್ರೆ ನೀನ್ ಏನ್ ಅಂದುಕೊಳ್ತಾ ಇದೀಯಾ? ಚಲಂ ಹಿ ತವ ಸೌಭಾಗ್ಯಂ, ಬಹಳ ಬೇಗ ನಿನ್ನ ಗಂಡ ನಿನ್ನ ಮೇಲಿಟ್ಟಿರುವಂತಹ ಪ್ರೀತಿ ಹೊರಟು ಹೋಗುತ್ತೆ. ಹೇಗೆ ಹೊರಟು ಹೋಗುತ್ತೆ ಗೊತ್ತಾ? ಉದಾಹರಣೆ ನೋಡಿ ಎಂಥದ್ದು ಕೊಡ್ತಾಳೆ. ಬೇಸಿಗೆಯೊಳಗೆ ಒಮ್ಮೆ ನೀರು ಸುರಿದು ಮಳೆ ಬಂದು ಧೋ ಅಂತ ಸುರಿದು, ಬೇಸಿಗೆ ಗ್ರೀಷ್ಮ ಋತುವಿನಲ್ಲಿ ಒಂದ್ಸಲಿ ರಸ್ತೆಯಲ್ಲಿ ನೀರು ಹರಿದು ಬಿಡ್ತು ಅಂದ್ರೆ, ನೀರು ಹರಿತಾನೆ ಇರ್ತಾನೆ ಅನ್ಕೋಬೇಡ, 5 ನಿಮಿಷಕ್ಕೆ ಒಣಗೋಗುತ್ತೆ ರಸ್ತೆ. ಹಂಗೆ ನಿನ್ನ ಸೌಭಾಗ್ಯ ಅಂತ ಹೇಳ್ತಾಳೆ. ಹಂಗೆ ನಿನ್ನ ಸೌಭಾಗ್ಯ ಬೇಸಿಗೆಯ ಒಂದು ನದಿ ಪ್ರವಾಹ ಇದ್ದ ಹಾಗಿರುತ್ತೆ. ಈ ರೀತಿ ಸಿಟ್ಟಿಂದ ಕಠೋರವಾದಂತಹ ಮಾತನ್ನ ಹೇಳಿದ ಮೇಲೆ ನೋಡಿ ಅವಳು ಹೇಳ್ತಾಳೆ, ಅಕ್ಷಯ್ಯಂ ಸುಮಹದ್ದೇವಿ ಪ್ರವೃತ್ತಂ ತದ್ವಿನಾಶನಂ ರಾಮಂ ದಶರಥೋ ರಾಜ ಯೌವ ರಾಜ್ಯೇ ವಿಶಿಕ್ಷತಿ. ಕೈಕೇಯಿ ತಲೆ ಕೆರ್ಕೋತಾ ಇದ್ದಾಳೆ. ಯಾಕೆ ಹಿಂಗ್ ಬಂದು ಇವಳು ಬೈತಿದ್ದಾಳೆ? ಈ ಸಮಯದಲ್ಲಿ ನಾನು ಯಾವುದೋ ಒಂದು ಬೇರೆ ಆಲೋಚನೆಯಲ್ಲಿ ಇದ್ದೀನಿ, ಈಗ ಬಂದು ಇವಳು ಇಷ್ಟೆಲ್ಲ ಬೈತಿದ್ದಾಳಲ್ಲ ಅಂತ ಯೋಚನೆ ಮಾಡಿದಾಗ, ದೇವಿ ನಿನಗೂ ನನಗೂ ಗೊತ್ತಾಗದೆ ಇರೋ ಹಾಗೆ ಒಂದು ಸಂಚು ನಡೀತಾ ಇದೆ ಅರಮನೆಯೊಳಗೆ. ಒಂದು ಸಂಚು ನಡೀತಿದೆ. ಏನು ನಡೀತಿದೆ? ನಿನ್ನನ್ನ ಶಾಶ್ವತವಾಗಿ ನಿನ್ನನ್ನ ಹಾಳು ಮಾಡುವುದಕ್ಕೋಸ್ಕರವೇ ಒಂದು ಸಂಚು ನಡೀತಿದೆಯಪ್ಪ. ಏನು? ದಶರಥ ರಾಜ ರಾಮನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡ್ತಿದ್ದಾನೆ. ಅದನ್ನು ಕೇಳಿ ನನಗೆ ಬಹಳ ಹೆದರಿಕೆ ಆಗೋಯ್ತು, ದುಃಖ ಆಗೋಯ್ತು, ಸಂಕಟ ಪಟ್ಬಿಟ್ಟೆ. ನನ್ನ ಶರೀರಕ್ಕೆ ಬೆಂಕಿಯಿಂದ ಸುಟ್ಟೋದಂಗಾಯ್ತು. ಏನಾದ್ರೂ ನಿನಗೆ ಒಳ್ಳೆಯದನ್ನು ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೇನೆ. ಏನ್ ಹೇಳೋ? ನಾನು ಏನಕ್ಕೆ ಬಂದಿದ್ದೇನೆ? ನಿನಗೆ ಒಳ್ಳೆಯದನ್ನ ಮಾಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಗಂಡ ಕೇವಲ ಧರ್ಮದ ಮಾತನ್ನ ಆಡ್ತಾ ಇದ್ದಾನಷ್ಟೇ, ಮೃದುವಾದ ಮಾತನ್ನ ಆಡ್ತಾ ಇದ್ದಾನಷ್ಟೇ. ಅವನು ಒಳಗಡೆ ಕಠೋರವಾದ ಕ್ರೂರಿ ಇದ್ದಾನೆ. ಆದ್ರಿಂದ ಏನೋ ಅವನ ಸವಿ ನುಡಿಗೆ ನೀನು ಮರಗಾಗ್ಬೇಡಮ್ಮ. ನಾಳೆಯ ಬೆಳಗ್ಗಿನ ಜಾವದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನ ಮಾಡಿಬಿಡ್ತಾನೆ ನೋಡು ಅಂತ ಹೇಳಿದಾಗ ಕೈಕೇಯಿಗೆ ಏನಾಯ್ತಂತ ಗೊತ್ತಾ? ಮಂಥರಾಯ ವಚಶ್ರುತ್ವ ಶಯನಾತ್ಸ ಶುಭಾನನ
ಉತ್ತಸ್ಥೌ ಹರ್ಷ ಸಂಪೂರ್ಣ ಚಂದ್ರಲೇಖೇವ ಶಾರದಿ ಅತೀವ ಸಾಧು ಸಂಹೃಷ್ಟ ಕೈಕೇಯಿ ವಿಸ್ಮಯಾನ್ವಿತ ಏಕಮಾಭರಣಂ ತಸ್ಮೈ ಕುಬ್ಜಾಯೇ ಪ್ರದುದೌ ಶುಭಂ. ಅವಳೆಲ್ಲ ಚಂದ ಅಲಂಕಾರ ಮಾಡ್ಕೊಂಡಿದ್ಲು. ಎದ್ದು ಕೃಷ್ಣ, ಓ ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕನ, ಅಬ್ಬಾ ಬಹಳ ಸಂತೋಷ ಅಂದ್ಬಿಟ್ಟು. ಅಷ್ಟು ಸಂತೋಷ ಅಂತ ಹೇಳಿದಷ್ಟೇ ಅಲ್ಲ, ತನ್ನ ಕುತ್ತಿಗೆ ಕೈ ಹಾಕಿದ್ಲು, ಹಿಂಗೆ ಸರವನ್ನ ತೆಗೆದು ಕುಬ್ಜೆಗೆ ಕೊಟ್ಟು, ಸರವನ್ನ ತೆಗೆದು ಏನ್ ಮಾಡಿದ್ಲು, ಕುಬ್ಜೆಗೆ ಕೊಟ್ಟು, ವಿಷ್ಣುದಿದು ನೆನ್ನೆ ಕೊಟ್ಟಿದ್ದ ಹಾಕೊಂಡ್ ಬಂದಿಲ್ಲ ಅಂತ, ಅದಕ್ಕೆ ಮರ್ತೋಗ್ಬಿಟ್ರೆ ಅಂತ ತೆಗೆದಿಟ್ಟೆ ಪಕ್ಕದಲ್ಲಿ, ಕೊಟ್ಟು ಹೋಗೋಣ ಅಂತ. ನಂದಿವಿ ಎರಡೇ ಆದ್ರಿಂದ ಇದ್ದದ್ದು. ಆ ಸರವನ್ನ ತೆಗೆದು ಏನ್ ಮಾಡ್ದ, ಕುಬ್ಜೆಗೆ ಕೊಟ್ಟು ಎಂಥ ಸಂತೋಷದ ವಿಷಯ ಹೇಳ್ಬಿಟ್ನಪ್ಪ, ಎಂಥ ಸಂತೋಷದ ವಿಷಯ ಹೇಳ್ಬಿಟ್ಟೆ, ರಾಮಚಂದ್ರನಿಗೆ ಪಟ್ಟಾಭಿಷೇಕನ. ನೋಡಿ ಕೈಕೇಯಿ ಎಷ್ಟು ಸಂತೋಷ ಪಟ್ರು ಅಂತ. ನಾವು ಹೇಳ್ಕೊಳ್ತೇವೆ, ಕೈಕೇಯಿ ಬಹಳ ಇದು ಅಂತ, ಅಷ್ಟು ಸಂತೋಷ ಪಟ್ಲಂತೆ. ತತ್ವಾತೆ ಆಭರಣಂ ತಸ್ಮೈ, ಆಭರಣವನ್ನ ಕೊಟ್ಟು ಹೇಳ್ತಾಳೆ, ಅಪ್ಪ ಇನ್ನೊಂದ್ಸಲಿ ಹೇಳು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ, ಇನ್ನೊಂದ್ಸಲಿ ಹೇಳು, ಮತ್ ಕೇಳ್ಬೇಕು ಅಂತ ಅನ್ನಿಸ್ತಿತ್ತು, ಮತ್ ಕೇಳ್ಬೇಕು, ಇನ್ನೊಂದ್ಸಲಿ ಹೇಳು. ಆಗ ಹೇಳ್ತಾಳೆ, ರಾಮೇವ ಭರತೇವ ಹಂ ವಿಶೇಷಂ ನೋಪಲಕ್ಷಯೇ. ರಾಮನಿಗೆ ಪಟ್ಟಾಭಿಷೇಕ ಆಗ್ಲಿ, ಭರತನಿಗೆ ಪಟ್ಟಾಭಿಷೇಕ ಆಗ್ಲಿ, ನನಗೇನೋ ಕೂಡ ವ್ಯತ್ಯಾಸ ಇಲ್ಲಮ್ಮ. ಭರತನಿಗಿಂತ ರಾಮ ನನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಅದಕ್ಕೆ ಯಾರು ಹೇಳೋ ಮಾತಿದೋ, ಕೈಕೇಯಿ ಹೇಳೋ ಮಾತು. ತಸ್ಮಾತ್ ತುಷ್ಟಾಸ್ಮಿ ಯತ್ರಾಜ ರಾಮಂ ರಾಜ್ಯೇಭಿಷಿಚ್ಯತಿ. ತುಂಬಾ ಸಂತೋಷ ಆಯ್ತಮ್ಮ, ತುಂಬಾ ಸಂತೋಷ ಆಯ್ತು ಅಂತ ಆಭರಣವನ್ನೇ ಕೊಟ್ಟು ಬಿಡ್ತಾನಂತೆ, ಆಭರಣವನ್ನೇ ಕೊಟ್ಟು ಬಿಡ್ತಾನೆ. ಈ ಒಂದು ಮಾತನ್ನ ಏನ್ ಮಾಡ್ತಾ ನೋಡಿ, ಈ ಹೇಳಿದ ತಕ್ಷಣ ಮಂಥರ ಏನ್ ಮಾಡ್ತಾಳೆ ಗೊತ್ತಾ, ಮಂಥರ ತ್ವಾಭ್ಯಸೂಯೇನಂ ಉತ್ಸೃಜ್ಯಾದ ಆಭರಣಂಚಲದ ಉವಾಚ ಇದಂ ತಥೋ ವಾಕ್ಯಂ ಕೋಪ ದುಃಖ ಸಮನ್ವಿತಾಹ. ಕೈಗೆ ಮುತ್ತಿನ ಹಾರವನ್ನ ತೆಗೆದು ಕೊಟ್ರೆ ಕೈಕೇಯಿ ಮುಂದೆ ತೆಗೆದು ನೆಲಕ್ಕೆಸದಂತೆ. ಮುಟ್ಟಾಳ ಮೂಢೆ, ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ್ರೆ ಸಂತೋಷ ಆಯ್ತು ಅಂತ ಹೇಳ್ತಾ ಇದೀಯಾ? ಎಲ್ಲಿ ಹೋಗಿದೆ ಮಂಕು ಬುದ್ಧಿಯವಳೆ ನಿನ್ನ ಬುದ್ಧಿ? ಏನು ಮಂಕು ಕೌದಿದೆ ನಿನ್ನ ಬುದ್ಧಿಗೆ? ಎಂಥ ಮಂಕು ಕೌದಿದೆ ನಿನ್ನ ಬುದ್ಧಿಗೆ? ನಿನ್ನನ್ನ ನೀನೇ ಮುಳುಗಿಸ್ಕೊಳ್ತಾ ಇದೀಯಾ? ದುಃಖದ ಸಮುದ್ರದೊಳಗೆ ಮುಳುಗಿಸ್ತಾ ಇದ್ದಾನೆ ನಿನ್ನ ಗಂಡ ನಿನ್ನನ್ನ. ನಿನಗೆ ಗೊತ್ತಾಗ್ತಿಲ್ಲ. ಯಾಕೆ ನಾಳೆ ಕೌಸಲ್ಯ ನಿಜವಾಗ್ಲೂ ಕೂಡ ಮಹಾಭಾಗ್ಯಶಾಲಿಯಾಗಿದ್ದಾಳೆ. ನಾಳೆ ಪುಷ್ಯ ನಕ್ಷತ್ರದಲ್ಲಿ ಅವಳ ಮಗನನ್ನ ಯುವರಾಜ ಪದವಿಯಲ್ಲಿ ಕೂಡಿಸ್ತಾರೆ. ಆದ್ರಿಂದ ಏನ್ ಮಾಡ್ತೀಯ ನೀನು? ಕೈಕೇಯಿ ಹೇಳ್ತಾಳೆ, ಸುಮ್ನೇನು ಮಂಥರ, ನೀನು ಏನೇನೋ ಹೇಳ್ಬೇಡ. ರಾಮ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ವಾ? ರಾಮನ ಗುಣ ಎಂಥ ದೊಡ್ಡದು, ಎಷ್ಟು ದೊಡ್ಡದಾಗುತ್ತಾನೆ, ಎಷ್ಟು ದೊಡ್ಡದಿದೆ. ಯಥಾಮೇ ಭರತೋ ಮಾನ್ಯಾಹ ತಥಾ ಭೂಯೋಪಿ ರಾಘವ. ನೋಡಿ ಕೈಕೇಯಿ ಹೇಳೋ ಮಾತಿದು. ಭರತ ನನಗೆ ಎಷ್ಟು ಗೌರವವನ್ನ ಕೊಡ್ತಾನೋ ಅದಕ್ಕೆ 1000 ಪಟ್ಟು ರಾಮ ನನಗೆ ಗೌರವವನ್ನ ಕೊಡ್ತಾನೆ. ಕೌಸಲ್ಯಾತೋ ಅತಿರಿಕ್ತಂಚ ಸತು ಶುಶ್ರೂಷತೆ ಹಿಮ. ಕೌಸಲ್ಯ ನನ್ನನ್ನ ತಂಗಿಗಿಂತ ಹೆಚ್ಚು ಪ್ರೀತಿಯನ್ನ ಮಾಡ್ತಾಳೆ. ಕೌಸಲ್ಯ ನನಗೇನೋ ತಂಗಿಗಿಂತಲೂ ಕೂಡ ಹೆಚ್ಚು ಪ್ರೀತಿಯನ್ನ ಮಾಡ್ತಾಳೆ. ರಾಮನು ಕೌಸಲ್ಯೆಯನ್ನ ಪ್ರೀತಿ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ನನ್ನನ್ನ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ. ಹಾಗೆ ರಾಜ್ಯಂ ರಾಮಸ್ಯ ಭರತಸ್ಯ ಆಗುತ್ತದ. ರಾಮನಿಗೆ ರಾಜ್ಯನಾದ್ರೂ ಹೋಗ್ಲಿ, ಭರತನಿಗೆ ರಾಜ್ಯನಾದ್ರೂ ಹೋಗ್ಲಿ, ನನಗಿದ್ರೊಳಗೆ ಏನು ವ್ಯತ್ಯಾಸ ಇಲ್ಲಮ್ಮ. ನಾನು ಬಹಳ ಸಂತೋಷದಿಂದ ನಾನು ಒಪ್ಪುಕೊಳ್ತೇನೆ. ಪಿತೃ ಪೈತಾಮಹಂ ರಾಜ್ಯಂ ಪ್ರಾಪ್ನುಯಾತ್ ಪುರುಷರಷಭ. ಈ ತಂದೆ ಅಜ್ಜನಿಂದ ಬಳುವಳಿಯಾಗಿ ಬಂದಂತಹ ಈ ರಾಜ್ಯವನ್ನ ರಾಮನೇ ಅನುಭವಿಸಲಿ ಅಂತ ಹೇಳಿದ ಮೇಲೆ ನೋಡಿ, ಮಂಥರ ಸುಮ್ಮನಿರಲ್ಲ. ಅನರ್ಥ ದರ್ಶಿನಿ ಮೌಖ್ಯಾತ್ಮಾನಂ ಅವಬುದ್ಧ್ಯಸೆ ಶೋಕ ವ್ಯಸನ ವಿಸ್ತೀರ್ಣೆ ಮಜ್ಜಂತಿ ದುಃಖ ಸಾಗರೆ. ಅಯ್ಯೋ, ನಿನ್ನ ಮುಂದೆ ಬರುವಂತಹ ಅನರ್ಥ ಕಣ್ಣಿಗೆ ಕಾಣಿಸ್ತಾ ಇದ್ರೂ ಕೂಡ ನಿನ್ನ ಮೂರ್ಖತನದ ಕುರುಡಿದೆಯಲ್ಲ ಅದು ನಿನಗೆ ತಿಳಿಯುವಂತೆ ಮಾಡ್ತಾ ಇದೆ. ನಿನ್ನ ಮೂರ್ಖತನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆಯಲ್ಲ, ಮೂರ್ಖತನ, ಮುಟ್ಟಾಳತನ, ಅದು ನಿನಗೆ ಕಣ್ಣಿಗೆ ಕಾಣುವಾಗ ಮಾಡ್ತಿಲ್ಲಪ್ಪ. ಎಷ್ಟು ಕಷ್ಟ ಸಂಕಟಗಳನ್ನ ನಿನಗೆ ಬರುತ್ತೆ ಗೊತ್ತಾ ಅಂತ ಹೇಳಿದ ಮೇಲೆ ಅವಳೊಂದು ಮಾತನ್ನು ಹೇಳ್ತಾರೆ. ಇಷ್ಟೋ ತನಕನೂ ಕೂಡ ರಾಮನ ಮೇಲೆ ಒಳ್ಳೆಯ ಅಭಿಪ್ರಾಯವೇ ಇದ್ದಂತಹ ಕೈಕೇಯಿಗೆ ಒಂದೇ ಒಂದು ಮಾತು ಅವಳನ್ನ
ಸ್ವಲ್ಪ ಮಟ್ಟಿಗೆ ಅಲಗಾಡುವಂತೆ ಮಾಡುತ್ತೆ. ಯಾವುದು ಗೊತ್ತಾ? ಹೆಣ್ಣು ಮಕ್ಕಳು ಯಾವುದನ್ನು ಬೇಕಾದ್ರೂ ಸಹಿಸ್ಕೊಳ್ತಾರಂತೆ, ಏನು ಬೇಕಾದ್ರೂ ಸಹಿಸ್ಕೊಳ್ತಾರಂತೆ. ಆದರೆ ಸಪತ್ನಿ ವೃದ್ಧೋ ಯಾಮೇ ತ್ವಂ ಪ್ರದೇಯಂ ದಾತುಮಿಚ್ಛಸಿ. ಕೈಕೇಯಿ, ಈಗೆಲ್ಲರೂ ಕೂಡ ನಿನ್ನನ್ನ ನೋಡಿದ್ರೆ ಯಾಕಿಷ್ಟು ಗೌರವ ಕೊಡ್ತಾರೆ ಗೊತ್ತಾ ಅಮ್ಮ? ಮಹಾರಾಜ ನಿನ್ನನ್ನು ಇಷ್ಟಪಡ್ತಾನೆ ಅಂತ. ನಾಳೆ ರಾಮಚಂದ್ರ ರಾಜನಾದಾಗ ಮಹಾರಾಜ ಪಕ್ಕದಲ್ಲಿ ಕೂತುಕೊಳ್ತಾನೆ. ಆಗ ಎಲ್ಲಾ ಗೌರವಗಳು ಕೂಡ ರಾಜಮಾತೆ ಅಂತ ನಿನ್ನ ಸವತಿಗೆ ಹೋಗುತ್ತೆ. ಏನಾಗುತ್ತೆ? ನಿನ್ನ ಸವತಿಗೆ ಹೋಗುತ್ತೆ. ಆಗೇನ್ ಮಾಡ್ತೀಯಾ? ಇದು ರಾಮಾಯಣ ಅಂದ್ರೆ. ನಾವು ಸುಮ್ಮನೆ ರಾಮನ ಕಥೆಯನ್ನ ಕೇಳ್ತಿದೀವಪ್ಪ, ಗೊತ್ತು, ನನಗೂ ಗೊತ್ತು, ಕೈಕೇಯಿ ಬೇಡ ಅಂತ ಹೇಳ್ಬಿಟ್ಟು ಆದ್ರೂ ಕೂಡ ಕೊಟ್ಟುಬಿಟ್ಟ. ಒಂದು ಭಾವ ನೋಡಿ ಹೇಗಿದೆ, ಮಂಥರೆಯ ಮಾತು ನೋಡಿ. ಆಗ ಬಾಲಯೇವ ಹಿ ಮಾತುಲ್ಯಂ ಭರತೋ ನಾಯಿತಸ್ತ್ವಯ. ಈ ಒಂದು ದುಷ್ಟತನವನ್ನ ದಶರಥ ಹೃದಯದಲ್ಲಿ ತುಂಬಿಕೊಂಡೇನೆ. ಚಿಕ್ಕ ಹುಡುಗನಿಂದಲೇ ನಿನ್ನ ಮಗನನ್ನ ನಿನ್ನಿಂದ ದೂರ ಮಾಡಿ ಅಲ್ಲಿ ಬೆಳೆಸ್ತಾ ಇದ್ದಾನೆ. ಎಲ್ಲಿ? ಅಶ್ವಪತಿ ಮಹಾರಾಜನ ಹತ್ರ ಬೆಳೆಸ್ತಾ ಇದ್ದಾನೆ. ಅಶ್ವಪತಿ ಮಹಾರಾಜನ ಹತ್ರ ಬೆಳೆಸ್ತಿದ್ದಾನೆ. ಆಗ ಕೈಕೇಯಿ ಮನಸ್ಸಲ್ಲಿ ಈ ಒಂದು ಮಾತು ಹುಳಿ ಹಿಂದಂಗಾಯ್ತು. ಸ್ವಲ್ಪ ಹೌದಾ, ನನಗಿಂತ ದೊಡ್ಡೋಳಾಗ್ಬಿಡ್ತಾಳ ಅವಳು. ಯಾರು? ಕೌಸಲ್ಯ ನನಗಿಂತ ದೊಡ್ಡ. ರಾಮ ದೊಡ್ಡವನಾಗ್ತಾನೆ ಅಂದ್ರೆ ಸಂತೋಷ. ಕೈಕೇಯಿ ಸಂತೋಷ ಪಟ್ಲು. ಕೌಸಲ್ಯ ದೊಡ್ಡೋಳಾಗ್ತಾಳೆ ಅಂದ್ರೆ ಕೈಕೇಯಿ ಸಹಿಸ್ಕೊಳ್ಳಿ. ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ಕುತ್ತಿಗೆಯಲ್ಲಿದ್ದ ಸಾರ ಕೊಟ್ಲು. ಕೈಕೇಯಿ ದೊಡ್ಡೋಳಾಗ್ತಾಳೆ ಅಂದ ತಕ್ಷಣ ಏನ್ ಹೇಳದ್ದು? ಹೌದಾ, ಹಾಗಾದ್ರೆ ಹೇಗೆ ಕೈಕೇಯಿ ಕೌಸಲ್ಯ ದೊಡ್ಡೋಳ ಸಹಿಸ್ಕೊಳಕ್ಕಾಗಲ್ಲ, ಹೇಗೆ ಕೌಸಲ್ಯೆಯನ್ನ ಆ ದೊಡ್ಡತನದಿಂದ ಕೆಳಗಿಡಿಸ್ಬೇಕು ಅನ್ನೋದು ಸ್ವಲ್ಪ ಹೇಳಮ್ಮ ಅಂತ ಹೇಳಿ, ಸ್ವಲ್ಪ ಹೇಳು ಅಂತ ಹೇಳಿದಾಗ ಆಗ ಕೈಕೇಯಿ ಮಂಥರೆ ಹೇಳುವಂಥ ಎಲ್ಲಾ ದುರ್ಬೋಧನೆಗೆ ಒಳಗಾಗ್ತಾ ಬರ್ತಾಳೆ. ಫಸ್ಟ್ ಶುರು ಮಾಡಿದ್ಮೇಲೆ ಹೇಳ್ತಾಳೆ, ಏನು ಉಪಾಯ ಹೇಳು ಹೇಳು ಅಂತ ಹೇಳಿದಾಗ, ಖಿನ್ನ ಸ್ಮರಸಿ ಕೈಕೇಯಿ ಸ್ಮರಂತೀವಾ ನಿಗೂಹಸೆ ಯದೂಚ್ಯಮಾನ ಆತ್ಮಾರ್ಥಂ ಮತ್ತಸ್ತ್ವಂ ಶ್ರೋತುಮಿಚ್ಛಸಿ. ನಿಂಗೆ ಸ್ವಲ್ಪ ನೆನಪಿದೆ ತಾನೆ ಕೈಕೇಯಿ? ನಿಂಗೆ ನನಗೊಂದ್ಸಲಿ ನೀನು ಹೇಳಿದ್ದೆ, ಮಹಾರಾಜ ನಿನ್ಗೆ 2 ವರ ಕೊಟ್ಟಿದ್ದಾನೆ, ಅದು ನನ್ನ ಹಾಗೆಯೇ ನನ್ನ ಒಂದು ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ದೇನೆ. ಆ ವರವನ್ನು ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ಅಂತಹ ವರವನ್ನ ಮಹಾರಾಜ ನನಗೆ ಕೊಟ್ಟಿದ್ದಾನೆ ಅಂತ ನೀನು ನನಗೆ ಹೇಳಿದ್ದೆ. ನಿನಗೆ ನೆನಪಿದೆಯೋ ಇಲ್ವೋ? ನಿನಗೆ ನೆನಪಿದೆಯೋ ಇಲ್ವೋ? ಹಾ, ಹೌದು 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 ನೆನಪಿದೆ. ಈಗ ನೀನು ಆ 2 ವರವನ್ನು ಉಪಯೋಗಿಸು. ಈಗ ನೀ ಏನ್ ಮಾಡು? ಆ 2 ವರವನ್ನು ಉಪಯೋಗಿಸು. ಏನ್ ಹೇಳಬೇಕು ಅಂದ್ರೆ, ಭರತ ಪ್ರಾಪ್ನುಯಾತ್ ರಾಜ್ಯಂ ನತು ರಾಮ ಕಥಂಚನ. ಏನ್ ಮಾಡಬೇಕು? ಭರತನಿಗೆ ರಾಜ್ಯ ಸಿಗಲಿ ಮತ್ತು ಎಂದೂ ಕೂಡ ಭರತನಿಗೆ ರಾಜ್ಯ ಸಿಗಬೇಕು, ರಾಮನಿಗೆ ಸಿಗಬಾರದು. ಅಂತಹ ಉಪಾಯವನ್ನು ನಿನಗೆ ಹೇಳ್ತೇನೆ ಕೇಳು, ಅದನ್ನ ಈಗ ನೀನು ಉಪಯೋಗಿಸು ಅಂತ ಹೇಳಿದ ಮೇಲೆ, ಹಿಂದೆ ಇಂದ್ರನಿಗೆ ಸಹಾಯ ಮಾಡೋಕೆ ದಶರಥ ಯುದ್ಧಕ್ಕೆ ಹೋಗಿರ್ತಾನೆ. ಒಬ್ಬ ರಾಕ್ಷಸ, ಶಂಬರಾಸುರ ಅಂತ ರಾಕ್ಷಸ. ಅವನು ಮಾಯಾ ಯುದ್ಧದಲ್ಲಿ ಅತ್ಯಂತ ಹೆಸರುವಾಸಿ. ರಾತ್ರಿ ಹೊತ್ತು ಯುದ್ಧಕ್ಕೆ ಬಂದ್ಬಿಡ್ತಾನೆ, ಮಾಯಾ ಯುದ್ಧ ಮಾಡ್ತಿರ್ತಾನೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ದಶರಥ ತನ್ನ ಪ್ರಾಣವನ್ನ ಕಳ್ಕೊಳ್ಳುವಂತ ಸ್ಥಿತಿಗೆ ತಲುಪಿಬಿಡ್ತಾನೆ. ಆಗ ಕೈಕೇಯಿ ಪತ್ನಿಯಾಗಿದ್ದರೂ ಕೂಡ ದಶರಥನೊಟ್ಟಿಗೆ ಹೋಗಿ ದಶರಥನನ್ನ ಪ್ರಾಣಾಪಾಯದಿಂದ 2 ಸಲ ಕಾಪಾಡಿರ್ತಾನೆ. ಆಗ ದಶರಥ ಹೇಳಿರ್ತಾನೆ, ಅಮ್ಮ ನಿನಗೆ ನಾನು 2 ವರ ಕೊಟ್ಟಿದ್ದೀನಿ, ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದ್ದಕ್ಕೆ ಏನ್ ಬೇಕಾದ್ರೂ ಕೇಳ್ಕೊಪ್ಪ ಅಂತ ಹೇಳಿರ್ತಾನೆ. ಕೈಕೇಯಿ ಹೇಳಿರ್ತಾಳೆ, ಅಯ್ಯೋ ಈಗ ನನ್ನ ಹತ್ರ ಎಲ್ಲವೂ ಇದೆ ರೀ, ಯಾಕೆ ಎಲ್ಲವೂ ಇದೆ ಅಂತ ಅಷ್ಟು ಸಲೀಸಾಗಿ ಹೇಳ್ಬಿಟ್ಟು ಹೇಳಿ ಅವಳು. ಎಲ್ಲವನ್ನೂ ಎಲ್ರಿಗೂ ಕೊಡುವಂತ ರಾಜನೇ ನನ್ನ ಕೈಯಲ್ಲಿದ್ದಾನೆ, ಈಗ ನಾನು ಇನ್ನೇನ್ ಕೇಳಿ ಅಂತ. ಈ ವರವನ್ನ ಯಾಕೆ ನಾನು ಉಪಯೋಗಿಸ್ಕೊಳ್ಳಿ? ಇದು ಬೇಕು ಅಂದ್ರೆ ತಂದು ಕೊಡ್ತಾನೆ. ದಶರಥನ ಕೆಲವೊಂದು ಮಾತನ್ನ ಮುಂದೆ ಓದ್ತೇನೆ ನೋಡಿ. ಎಂಥೆಂಥ ದಶರಥನ ಬಾಯಲ್ಲಿ ಅಂಥ ಮಾತುಗಳು ಬರಲೇಬಾರದು. ಅವನು ಮಹಾರಾಜ ಆಗಕ್ಕೆ ನಾಲಾಯಕ.
ಅಂಥ ಮಾತುಗಳನ್ನೆಲ್ಲ ಆಡ್ಬಿಡ್ತಾನೆ ಮುಂದಕ್ಕೆ ಅವನು ದಶರಥ. ಅದು ನೋಡಿ ಈ ವೃದ್ಧ ಹಣ್ಣು ವೃದ್ಧ ಆ ಚಿಕ್ಕ ಹುಡುಗಿ ಮೇಲಿಟ್ಟ ವ್ಯಾಮೋಹ ಅಷ್ಟೇ, ಇನ್ನೇನಲ್ಲ. ಆ ವ್ಯಾಮೋಹದಿಂದ ಅಂಥ ಮಾತುಗಳನ್ನು ಆಡ್ಬಿಡ್ತಾನೆ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಜಗತ್ತಲ್ಲಿ ನಮ್ಗೆ ಏನೇನು ವಿಷ ಅಂತ. ಅನಭ್ಯಾಸೇ ವಿಷಂ ವಿದ್ಯಾ. ವಿಷ್ಣು ಕೇಳಿಸ್ಕೋ, ಹೇಳ್ಕೊಟ್ಟು ಪಾಠನ ನಿಜ ಓದ್ಕೊಳ್ಳಿಲ್ಲ ಅಂದ್ರೆ ಅದು ಮರ್ತೋಗುತ್ತೆ, ಅದೇ ನಿನ್ ಜೀವನದಲ್ಲಿ ವಿಷ ಆಗುತ್ತೆ. ಅನಭ್ಯಾಸೇ ವಿಷಂ ವಿದ್ಯಾ. ಮೊದಲೇ ಅಜೀರ್ಣ ಆಗಿದೆ, ವೀಣಮ್ಮ ಚೂರ್ ತಿನ್ನಿ ಗುರುಗಳೇ ಅಂತ ಬಲವಂತ ಮಾಡಿದ್ರು ಅಂತ ತಿಂದು ಬಿಟ್ರೆ ಅಜೀರ್ಣೆ ಭೋಜನಂ ವಿಷಂ. ಅವ್ರು ಬಲವಂತ ಮಾಡೋದು ತಿಂದೆ ಅಂದ್ರೆ ಅಜೀರ್ಣ ಆದ ಹೊಟ್ಟೆಗೆ ಊಟವೇ ವಿಷವಾಗುತ್ತೆ. ವಿಷಂ ಸಭಾ ದರಿದ್ರಸ್ಯ. ಎಷ್ಟೇ ಬುದ್ಧಿವಂತನಾಗಿರ್ಬೋದು, ಅವನ ಹತ್ರ ಹಣ ಇಲ್ಲ ಅಂದ್ರೆ ಜಗತ್ತು ಅವನ ಮಾತನ್ನು ಕೇಳಲ್ಲ. ದರಿದ್ರ ಅಂದ್ರೆ ಬಡತನದಲ್ಲಿರೋನು, ಬಹಳ ಬುದ್ಧಿವಂತ, ಎಲ್ಲಾ ಶಕ್ತಿ ಇದೆ, ತನಗೆ ಎಷ್ಟೊಂದು ಒಳ್ಳೆಯ ಕೆಪಾಸಿಟಿ ಇದೆ, ಆದ್ರೆ ಅವನ ಹತ್ರ ಹಣ ಇಲ್ಲ. ಜಗತ್ತಲ್ಲಿರೋ ಯಾರೋ ಒಂದು ಮಾತು ಕೇಳಲ್ಲ. ದುಡ್ಡಿರೋನು ಪರಮ ಮುಟ್ಟಾಳ ಆದ್ರೂ ಕೂಡ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೇಳ್ಬಿಡ್ತಾರೆ. ಏನೂ ಗೊತ್ತಿಲ್ಲ ಅವನಿಗೆ. ಈ ಕಡೆಯಿಂದ ನಾವೇನಾದ್ರೂ ಒಂದು ಪದಾರ್ಥ ಹಾಕಿದ್ರೆ ಆ ಕಡೆಯಿಂದ ಬಂಗಾರ ಬರುತ್ತೆ ಅನ್ನೋ ಬುದ್ಧಿವಂತರಿಗೂ ನಾವು ಬೆಲೆ ಕೊಡ್ತೇವೆ. ಆದ್ರೆ ಎಂತದ್ದು ಅಂದ್ರೆ ಆಲೂ ಡಾಲೆಂಗೆ ಇದರ ಸೋನಾ ನಿಕ್ಲೇಗ ಅಂತ ಹೇಳೋದೇನು? ಯಾಕೆ? ಹಣ ಇದೆ, ಅಧಿಕಾರ ಇದೆ. ಆದ್ರೆ 4ನೇ ವಿಷಯ ಗೊತ್ತಾ? ವೃದ್ಧಸ್ಯ ತರುಣೀ ವಿಷಂ ಅಂತ. ವಯಸ್ಸಾದಂಥವನು ಚಿಕ್ಕ ಹೆಣ್ಮಕ್ಳನ್ನ ಇಷ್ಟಪಡಬಾರ್ದಂತ. ಆ ಹೆಣ್ಣು ಮಗಳೇ ಇವನಿಗೆ ವಿಷ ಆಗ್ತಾಳೆ. ನೋಡಿ, ಈ ಸುಭಾಷಿತಕ್ಕೆ ತಕ್ಕ ಉದಾಹರಣೆ ದಶರಥ. ಹೇಳಮ್ಮ, ಹೇಳು, ಏನ್ ಮಾಡ್ಬೇಕು ಅಂದ್ರೆ ಆ ವರವನ್ನ ಈಗ ನೀನ್ ಕೇಳು. ಗೃಹೀಯಾಮಿತಿ ತತ್ತೇನ ತಥೇತ್ಯುಕ್ತಂ ಮಹಾತ್ಮನ ಅನಭಿಜ್ಞಾಹ್ಯಹಂ ದೇವಿ ತ್ವಯ್ಯೇವ ಕಥಿತಾಪುರ. ಆದ್ರೆ ನೀನೇ ನನಗೆ ಹೇಳಿದ್ಯಮ್ಮ, 2 ವರ ನಿನ್ನ ಹತ್ರ ಇದೆ ಅಂತ, ಅದನ್ನ ಕೇಳ್ಕೊಂಡ್ಬಿಡು. ಏನ್ ಮಾಡ್ಬೇಕು, ಹೆಂಗ್ ಕೇಳ್ಕೋಬೇಕು ಅಂದ್ರೆ ತೌಚ ಯಾತಸ್ವ ಭರ್ತಾರಂ ಭರತಸ್ಯ ಅಭಿಷೇಚನಂ. ಈಗಲೇ ನೀನ್ ಏನ್ ಮಾಡು, ಆ ಭರತನಿಗೆ ಯಾವ ಒಂದು ಪಟ್ಟಾಭಿಷೇಕ ಸಾಮಗ್ರಿಗಳನ್ನ ರಾಮನಿಗೆ ಪಟ್ಟಾಭಿಷೇಕ ಅಂತ ನೀವುಗಳು ಜೋಡಿಸಿ ಇಟ್ಟಿದಿರೋ ಅದರೊಳಗೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳ್ಕೋ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ಕೇಳ್ಕೋ. ಮತ್ತಿನ್ನೇನು? ಪ್ರವ್ರಾಜನಂಚ ರಾಮಸ್ಯ ತ್ವಂ ವರ್ಷಾಣಿ 14. ರಾಮಚಂದ್ರನಿಗೆ 14 ವರ್ಷಗಳ ಕಾಲ ವನವಾಸವನ್ನ 2ನೇ ವರವಾಗಿ ಕೇಳು. ಮೊದಲನೇ ವರದಲ್ಲಿ ಏನ್ ಕೇಳ್ಕೋ ಇದೇ ಅಭಿಷೇಕ ಸಾಮಗ್ರಿಯಲ್ಲಿ ಭರತನಿಗೆ ಪಟ್ಟಾಭಿಷೇಕ ಅಂತಲೂ, 2ನೇ ವರದಲ್ಲಿ ಕೇಳ್ಕೋ ಏನಂತ ಅಂದ್ರೆ ರಾಮನಿಗೆ 14 ವರ್ಷಗಳ ಕಾಲ ವನವಾಸ ಅಂತ. 14 ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೆ ವನಂ ಪ್ರಜಾಭಾವ ಗತ ಸ್ನೇಹ ಸ್ಥಿರ ಪುತ್ರೋ ಪ್ರವಿಶ್ಯತಿ. 14 ವರ್ಷಗಳ ಕಾಲ ಅವನೇನಾದ್ರು ಕಾಡಲಿದ್ದ ಅಂದ್ರೆ ಭರತನನ್ನ ಇಲ್ಲಿ ಕರೆಸ್ಕೋ. ಆಗ ಅವನು ಪ್ರಜೆಗಳ ಪ್ರೀತಿ ಪಾತ್ರನಿಗೆ ಆಗ್ತಾನೆ. ಆಗ ಅವನು ಅವನ ರಾಜ್ಯವನ್ನ ನಿಷ್ಕಂಟಕವಾಗಿ ಆಳಬಹುದು. ಈಗ ನಿಮ್ಗೆಲ್ರಿಗೂ ಕೂಡ ಒಂದು ಸಂಶಯ ಬರುತ್ತೆ, ಇದೇನು 14 ವರ್ಷ ಕಾಡಿಗೆ ಅಂತ ಕೇಳುತ್ತೋ ಸಾಯೋವರೆಗೂ ಕಾಡಲ್ಲೇ ಇದ್ರೆ ಸಾಕು ಅಂತ ಕೇಳ್ಕೋಬೋದಿತ್ತೆ. ನೋಡಿ, ಮಹಾಭಾರತದಲ್ಲೂ ಅಷ್ಟೇ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ಇದೇನಿದೆ 12, 14? ಇದ್ರೊಳಗೆ ಏನಾದ್ರು ಸೂಕ್ಷ್ಮ ಇದೆಯಾ? ಇದ್ರೊಳಗೆ ಏನಾದ್ರು ವಿಚಾರ ಇದೆಯಾ ಅಂದ್ರೆ ಇಲ್ಲೊಂದು ಧರ್ಮಶಾಸ್ತ್ರದ ವಿಚಾರ ಇದೆ, ಎಲ್ಲರೂ ಕೇಳಿಸ್ಕೊಳ್ಳಿ. ಹಿಂದೆಲ್ಲ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ರು. ತೀರ್ಥಯಾತ್ರೆಗಳಿಗೆ ಹೋದಾಗ ಅವ್ರೇನಾದ್ರೂ ನಮಗೆ ಹೋದವರು 12 ವರ್ಷ 14 ವರ್ಷಗಳ ಕಾಲ ತಿರುಗಿ ಬರಲಿಲ್ಲ ಅಂದ್ರೆ ಅವರಿಗೆ ಶ್ರಾದ್ದ ಮಾಡಿ ಅವ್ರಿಲ್ಲ ಅಂತ ಅನ್ಕೊಂಡ್ಬಿಡಪ್ಪ ಅಂತ ಹೇಳ್ತಾ ಇದ್ರು. ನೋಡಿ, ಯಾರಿಗೆ 12 ವರ್ಷ, ಯಾರಿಗೆ 14 ವರ್ಷ? 50 ವರ್ಷಕ್ಕಿಂತ ಕೆಳಗಿದವರಿಗೆ 14 ವರ್ಷ, 50 ವರ್ಷ ಮೇಲ್ಪಟ್ಟಿದ್ರೆ 12 ವರ್ಷ. ಧರ್ಮರಾಜ ಹೋಗ್ಬೇಕಾದಾಗ ಅವನಿಗೆ 57 ವರ್ಷ, ಅದಕ್ಕೆ ಅವನು 12 ವರ್ಷ ಕೇಳಿದ. ರಾಮನಿಗೆ ಹೋಗ್ಬೇಕಾದಾಗ 27 ವರ್ಷ, ಅದಕ್ಕೆ ಅವನಿಗೆ 14 ವರ್ಷ ಕೇಳಿದ. ಮಂಥರ ಕೇವಲ ದುಷ್ಟ ಬುದ್ಧಿಯವಳಲ್ಲ, ಶಾಸ್ತ್ರಜ್ಞಾನವನ್ನ ಇಟ್ಕೊಂಡಂತಹ ದುಷ್ಟ ಬುದ್ಧಿಯವಳು. ನೋಡಿ, ಜಗತ್ತಲ್ಲಿ ಕೆಟ್ಟವನು ಆಗ್ಬೇಕಾಗಿಲ್ಲ, ಬುದ್ಧಿವಂತ ಕೆಟ್ಟವನಾಗ್ಬಿಟ್ರೆ ಕಷ್ಟ. ಬರೀ ಕೆಟ್ಟವನವನು ಮುಟ್ಟಾಳ, ಏನು ಉಪಯೋಗ ಇಲ್ಲ ಅವನು. ಆದ್ರೆ ತುಂಬಾ ಬುದ್ಧಿವಂತಿಕೆ ಇದೆ,
ತುಂಬಾ ಶಕ್ತಿ ಇದೆ, ಅಂಥವ್ನು ಕೆಟ್ಟವನಾಗ್ಬಿಟ್ರೆ ಭಾರಿ ಕಷ್ಟ. ನೋಡಿ, 50 ವರ್ಷದ ಕೆಳಗೆ ಇದ್ದವರು 12 ವರ್ಷ ನಮಗೆ ಸಂಪರ್ಕಕ್ಕೆ ಬರಲಿಲ್ಲ ಅಂದ್ರೆ, ಯಾರೂ ಅವ್ರು ನೋಡಿಲ್ಲ, ಜಗತ್ತಲ್ಲಿರೋರು ಯಾರೂ ಅವ್ರನ್ನ ನೋಡ್ಲಿಲ್ಲ, ಯಾರೂ ಅವ್ರ ಜೊತೆಗೆ ಮಾತಾಡ್ಲಿಲ್ಲ, ಅವ್ರು ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಶ್ರಾದ್ದ ಮಾಡಿ ಅವ್ರಿಲ್ಲ ಅಂತ ಭಾವಿಸ್ಬಿಡ್ಬೋದು. 50 ವರ್ಷದ ಒಳಗಿದ್ರೆ. 50 ವರ್ಷಕ್ಕಿಂತ ಮೇಲ್ಪಟ್ಟಾಗಿದ್ರೆ 12 ವರ್ಷ, 50 ವರ್ಷದ ಒಳಗಿದ್ರೆ 14 ವರ್ಷ. ಈ 14 ವರ್ಷದಲ್ಲಿ ಏನಾಗುತ್ತೆ ಗೊತ್ತಾ? ಪ್ರಜೆಗಳು ಇವರ ಮೇಲೆ ಒಂದು ಅಫೆಕ್ಷನ್ ಬೆಳೆಯುತ್ತೆ. 14 ವರ್ಷ ಎಲ್ಲೋ ದೂರದಲ್ಲಿದ್ದಾನೆ ಅಂದ್ರೆ ಅವನನ್ನ ಪ್ರಜೆಗಳು ಮರ್ತೇ ಬಿಡ್ತಾರೆ. ರಾಜ ಅಂದ್ರೆ ಏನು? ಪ್ರಜೆಗಳ ಪ್ರೀತಿ ಪಾತ್ರನಾದ್ರೆ ಅವನು ರಾಜಸ್ಥಾನದಲ್ಲಿ, ರಾಜನ ಒಂದು ಸ್ಥಾನದಲ್ಲಿ ಕುತ್ತುಕೊಂಡ್ರೆ ಅನುಕೂಲ ಆಗುತ್ತೆ. ಯಾರೂ ನನಗೆ ಗೌರವ ಕೊಡ್ತಿಲ್ಲ, ಈಗ ನಾನು ಹೊರಗಡೆ ತಿರ್ಕೊಂಡವ್ರೆ, ನಾನು ಕಾರ್ಪೊರೇಟ್ರು ಅನ್ಕೊಂಡು ಹೊರಗಡೆ ತಿರುಗಾಡಿದ್ರೆ ನಾನು ಕಾರ್ಪೊರೇಟರ್ ಆಗ್ತೀನ? ಕಾರ್ಪೊರೇಟರ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? MLA ಬಿಟ್ಬಿಡಿಪಾ, ಕಾರ್ಪೊರೇಟರ್ ಲೆಕ್ಕ ನಾನು ಹೇಳ್ತಿರೋದು. ಮೊದಲು ನೀನು ಪ್ರಜೆಗಳ ದೃಷ್ಟಿಗೆ ಬೀಳ್ಬೇಕು. ಒಂದು 10 ಗಣಪತಿ ಉತ್ಸವಕ್ಕೆ ಹೋಗಿ ಹಾರ ಹಾಕಿಸ್ಕೋಬೇಕು. ಒಂದು 10 ಜನ ಗಣಪತಿ ಉತ್ಸವದವ್ರು ಬಂದು ದುಡ್ಡು ಕೇಳಿದಾಗ ಒಂದು 5-5 ಸಾವಿರ ದುಡ್ಡು ಕೊಡಬೇಕು. ಸುಮ್ಮನೆ ಬಿಳಿ ಶರ್ಟು ಬಿಳಿ ಪ್ಯಾಂಟು ಹಾಕೊಂಡು ರೋಡಲ್ಲಿ ಓಡಾಡ್ಕೊಂಡಿರ್ಬೇಕು. ಅವಾಗ ಹಾಕೊಂಡು ಓಡಾಡ್ತಿದ್ರೆ ಇವನೇನೋ ಕಾರ್ಪೊರೇಟ್ ಎಲೆಕ್ಷನ್ ರೆಡಿ ಆಗ್ತಿದ್ದಾನೆ ಅಂತ ಅನ್ಸುತ್ತೆ. ಓಡಾಡ್ತಾ ಇರ್ತಾನೆ. ಆಮೇಲೆ ಒಂದಷ್ಟು ಈ ರಾಜಕೀಯ ಆ ಒಂದು MLA ಬಂದ್ರೆ ಅವ್ರ ಹಿಂದಿಂದ ಹೋಗಿ ಮೈಕ್ ಹಿಡಿಬೇಕು. ಅವನಿಗೆ ಆಗಾಗ ಹಾರ ಹಾಕೋ ಫೋಟೋ ಪೇಪರಲ್ಲಿ ಬರಬೇಕು. ಆಗ ಪ್ರಜೆಗಳ ನಡುವೆ ಅವನಿರ್ಬೇಕು, ದಿನ ಕಾಣಿಸ್ಕೊತಿರ್ಬೇಕು. ಅವನನ್ನ ಏನಂತ ಹೇಳ್ತೀವಿ ನಾವು? ಇವನೇನೋ ಮಾಡ್ತೀಯನಪ್ಪ ಅಂತ ಓಟ್ ಹಾಕುತ್ತೇವೆ. ಅವನು ಎಲ್ಲೂ ಕಾಣಿಸ್ಕೊಂಡಿಲ್ಲ, 12-14 ವರ್ಷದಿಂದ ಕಾಣಿಸ್ಕೊಂಡೇ ಇಲ್ಲ. ಅವ್ನು ಬಂದು ಎಲೆಕ್ಷನ್ ನಿಂತ್ರೆ ಇವ್ನು ಯಾರೋ ಗೊತ್ತೇ ಇಲ್ಲ ಸ್ವಾಮಿ, ಇವನಿಗೇನು ಓಟ್ ಹಾಕೋಣ ಅನ್ಕೋತೀವಿ ನಾವು. ನೋಡಿ, ಇದೊಂದು ತಂತ್ರಗಾರಿಕೆ, ಇದು ಮಂಥರೆದು. ನಾವು ಸುಮ್ಮನೆ ನಕ್ಕು ಬಿಡ್ತೇವೆ ಏನಪ್ಪ ಇದು ಅಂತ. ಪ್ರಜೆಗಳೇ ಮರೆತು ಹೋದ್ಮೇಲೆ ಅವನು ರಾಜ ಆಗಿ ಏನು ಉಪಯೋಗ ಅಂತ. ಅವನು ರಾಜ ಆಗಿ ಏನು ಉಪಯೋಗ? ಇದನ್ನ ನೀನು ಕೇಳ್ಬೋ. ಮೊದಲನೆಯ ವರದಲ್ಲಿ ಭರತನಿಗೆ ಪಟ್ಟಾಭಿಷೇಕವನ್ನು ಯಾವತ್ತೋ ಪಟ್ಟಾಭಿಷೇಕ ಕೇಳೋದಲ್ಲ, ಅದೇ ಯಜ್ಞ ಸಂಭಾರಗಳಿದಾವೆ, ಪಟ್ಟಾಭಿಷೇಕದ ವಸ್ತುಗಳಿದೆ, ಅದರೊಳಗೆ ಪಟ್ಟಾಭಿಷೇಕ. ಈಗಿಂದೀಗೆ ಭರತನನ್ನ ಹೇಳಿ ಕಳಿಸು, ರಾಮನನ್ನ ಈಗಲೇ ನೀನು ಕಳಿಸು. ಅದಕ್ಕೆ ಅವಳ ನೋಡ್ತಾಳೆ, ಟೈಮ್ ನೋಡ್ಕೊಂಡು, ಮಹಾರಾಜ ಬರೋ ಟೈಮ್ ಆಯ್ತು, ನೀನು ಹೇಗೆ ರೆಡಿ ಆಗ್ಬೇಕು, ಮಹಾರಾಜನ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಕೇಳು ಅಂತ ಮಂಥರ ಕೈಕೇಯಿಗೆ ಮತ್ತೊಂದಷ್ಟು ಉಪದೇಶ ಮಾಡ್ತಾಳೆ. ಅದನ್ನ ನಾವು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ನಾಳೆ ದಶರಥನ ಒಂದು ಆಕ್ರಂದನ, ರಾಮನ ವ್ಯಕ್ತಿತ್ವ ದರ್ಶನ. ರಾಮನು ಬರ್ತಾನೆ ಅಪ್ಪನನ್ನ ನೋಡಕ್ಕೆ. ಏನಕ್ಕೆ ಬರ್ತಾನೆ ರಾಮ? ಪಟ್ಟಾಭಿಷೇಕದ ಮುಹೂರ್ತ ಸನ್ನಿಹಿತವಾಗಿದೆ, ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡುವಪ್ಪ ಅಂತ ಕಳಿಸ್ತಾನೆ. ಆಗ ಬಂದಾಗ ಏನೇನು ನಡೀತು ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನ ಮಂಗಳ ಮಾಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಮಹೇಷಾಃ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮ ಅಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪುಣ್ಯಶ್ಲೋಕಾಯ ಮಂಗಳಂ. ಕೃಷ್ಣಾರ್ಪಣ ಕೃಷ್ಣಾರ್ಪಣ ಕೃಷ್ಣಾರ್ಪಣ. ಅಸ್ತು.